ಎಲ್ಲರಿಗೂ ಮತ್ತೊಂದು ಮೋಟೋ ವ್ಲಾಗ್ಗೆ ಸುಸ್ವಾಗತ. ಸೊ ಇವತ್ತಂತೂ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ರೈಡನ್ನ ಬೇಸಿಕಲಿ ಮೋಟೋ ವ್ಲಾಗ್ನ ಸ್ಟಾರ್ಟ್ ಮಾಡೋ ಮೊದಲೇ ಸೊ ಈ ಥರ ವೆದರಲ್ಲಿ ರೈಡ್ ಮಾಡೋದನ್ನ ತುಂಬ ಜನ ಥೆರಪ್ಯೂಟಿಕ್ ಅಂತ ಹೇಳ್ತಾರೆ. ಆ್ಯಂಡ್ ಇದ್ರ ಬಗ್ಗೆನೂ ನಾನು ಒಂದು ವೀಡಿಯೋ ಮಾಡಿದ್ದೆ, ರೈನ್ ರೈಡಿಂಗಲ್ಲಿ ಯಾಕೆ ಥೆರಪ್ಯೂಟಿಕ್ ಅಂತ ಫೀಲ್ ಆಗುತ್ತೆ ಅಂತ. ಬಟ್ ಹಾಗಾದರೆ ನೀವು ಮೋಟರ್ ಸೈಕಲ್ನ ಈ ಥರ ಬ್ಯೂಟಿಫುಲ್ ಪ್ಲೇಸಸಲ್ಲಿ ಮಾತ್ರ ರೈಡ್ ಮಾಡಿದ್ರೆ ಮಾತ್ರ ಥೆರಪ್ಯೂಟಿಕ್ ಫೀಲ್ ಮಾಡ್ತೀರಾ ಅಂತ ಡೆಫಿನೆಟ್ಲಿ ಪ್ರಶ್ನೆ ಇರುತ್ತೆ. ಆರ್ ಇನ್ ಜನ್ರಲ್ಲು ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ನೀವು ನೋಡ್ತಾ ಇರ್ತೀರ, ಲೈಕ್ ಬ್ಯೂಟಿಫುಲ್ ಲೊಕೇಶನ್ಸಲ್ಲೆಲ್ಲ ಒಂಥರ ಸಿನಿಮ್ಯಾಟಿಕ್ ವ್ಯೂ, ಸ್ಲೋ ಮೋಷನಲ್ಲಿ ಬ್ಯಾಕ್ಗ್ರೌಂಡ್ ನಿಮಗೆ ಒಂದು ಬ್ಯೂಟಿಫುಲ್ ಮ್ಯೂಸಿಕ್ ಇರ್ತದೆ, ಯಾವುದೋ ಒಂದು ಹಾಡು ಆಡ್ತಾ ಇರ್ತಾರೆ. ಆ್ಯಂಡ್ ಕವನ ಅವ್ರ ಕವಿತೆ ಹೇಳ್ದಂಗೆ ಹಿಂದ್ಗಡೆಯಿಂದ ನೆರೇಟರ್ ಹೇಳ್ತಾ ಇರ್ತಾನೆ ವೈ ಹಿ ಫೀಲ್ಸ್ ದ್ಯಾಟ್ ಮೋಟರ್ ಸೈಕಲ್ ರೈಡಿಂಗ್ ಇಸ್ ಥೆರಪ್ಯೂಟಿಕ್ ಅಂತ. ಸೊ ಅದನ್ನು ನೋಡ್ಬಿಟ್ಟು ನೀವು ಮರೆ ಆಗಿಬಿಟ್ಟು ಓ ಮೈ ಗಾಡ್, ಸೊ ಇದೇನಾ ಮೋಟರ್ ಸೈಕಲ್ ರೈಡಿಂಗ್ ಈಸ್ ಆಲ್ ಅಬೌಟು, ಸೊ ಅದಕ್ಕೋಸ್ಕರ ಇದನ್ನ ಥೆರಪಿ ಅಂತ ಹೇಳ್ತಾರೆ. ಬಟ್ ದ ಪ್ರಾಬ್ಲಮ್ ಏನಂದರೆ ಅವರು ದ ಮೋಟರ್ ಸೈಕಲ್ ರೈಡಿಂಗು ಥೆರಪ್ಯೂಟಿಕ್ ಅಂತ ಯಾವಾಗ ಯೋಚನೆ ಮಾಡ್ತಾರಂದರೆ ವೆನ್ ಮೈ ಗಾಡ್ ವೆನ್ ಇಟ್ ಈಸ್ ಈ ಥರ ಟ್ರಾಫಿಕಲ್ಲಿ ನಾನೀಗ ರೈಡ್ ಮಾಡಬೇಕಾದ್ರೆ ನೋಡಿ ಎಷ್ಟು ಕಿಯಾಸ್ ಇದೆ. ಈ ಥರ ಪ್ಲೇಸಸ್ ಅಲ್ಲಲ್ಲ, ಆ ಥರ ಬ್ಯೂಟಿಫುಲ್ ಪ್ಲೇಸ್ ಹೋದಾಗ ಮಾತ್ರ ಆಬ್ವಿಯಸ್ಲಿ ನಿಮಗೆ ಥೆರಪ್ಯೂಟಿಕ್ ಫೀಲಿಂಗ್ ಬರುತ್ತೆ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ಬೋದು. ಆ್ಯಂಡ್ ಅದಕ್ಕೋಸ್ಕರ ಟೂರಿಂಗ್ ಮೋಟರ್ ಸೈಕಲ್ದು ಕಲ್ಚರು ಅಷ್ಟೊಂದು ಜಾಸ್ತಿ ಆಗಿದೆ. ಟು ಎನ್ ಎಕ್ಸ್ಟೆಂಟ್ ಐ ವುಡ್ ಸೇ ಥೆರಪ್ಯೂಟಿಕ್ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಹೇಳಲ್ಲ, ಬಟ್ ಎಸ್ ಆಬ್ವಿಯಸ್ಲಿ ಇಟ್ ಈಸ್ ಪ್ಲೆಷರೇಬಲ್ಲು, ಮಜಾ ಅಂತೂ ಸಿಗುತ್ತೆ ನಿಮಗೆ ಆ ಥರ ಬ್ಯೂಟಿಫುಲ್ ಪ್ಲೇಸಲ್ಲಿ ರೈಡ್ ಮಾಡೋದ್ರಲ್ಲಿ, ಅದರಲ್ಲಿ ಏನೂ ಡೌಟ್ ಇಲ್ಲ. ಬಟ್ ಐ ವುಡ್ ಸೇ ವೆನ್ ಪೀಪಲ್ ಸೇ ಮೋಟರ್ ಸೈಕಲ್ ಈಸ್ ಥೆರಪಿ ಅಂತ ಹೇಳಿದಾಗ ದಟ್ ಈಸ್ ನಾಟ್ ದ ರೀಸನ್, ಓಕೆನಾ. ಸೊ ಇವತ್ತು ನಾನು ವೈ ಮೋಟರ್ ಸೈಕಲ್ ಇಸ್ ಅ ಥೆರಪಿ ಅಂತ ಜನ ಕನ್ಸಿಡರ್ ಮಾಡ್ತಾರೆ ಅಂತ ರಿಯಲ್ ರೀಸನ್ ಹೇಳ್ತೀನಿ. ಸೊ ಇಲ್ಲಿ ನಾನು ಇಮೋಷ್ನಲ್ ರೀಸನ್ಸು, ಬೋರಿಂಗ್ ರೀಸನ್ಸ್ ಕೊಡೋಕ್ಕೆ ಹೋಗಲ್ಲ ನಿಮಗೆ, ವಿಚ್ ನೀವು ಸಾಕಷ್ಟು ಅದೇ ಈ ಥರ ಸ್ಲೋ ಮೋಷನ್ ವೀಡಿಯೋಸಲ್ಲೆಲ್ಲ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಕೇಳಿರ್ಬೋದು. ಸೊ ಆ ರೀಸನ್ಸ್ ಅಲ್ಲ ಆ್ಯಕ್ಚುಲಿ. ಸೊ ಏನು ರೀಸನ್ಸು ಅಂತ ನೀವು ಕೇಳ್ಬೋದು ನೀವು, ಓಕೆನಾ. ಫಸ್ಟ್ ಆಫ್ ಆಲು ಯಾವ ರೀಸನ್ಸು ನೀವು ಇನ್ನೂ ಬೇರೆ ಏನಾದ್ರು ಯೋಚನೆ ಮಾಡಿದೆ ಅದಲ್ಲ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲು ನೀವು ಸೋಷಿಯಲ್ ಮೀಡ್ಯಾದಲ್ಲಿ ವೆನ್ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಮೋಟರ್ ಸೈಕಲು, ಎಸ್ಪೆಷಲಿ ನಮ್ಮ ಥರ ಇನ್ಫ್ಲುಯೆನ್ಸರ್ ಅಂತ ಹೇಳಿ, ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಹೇಳಿ, ಅದು ನಿಮ್ಮ ಇಷ್ಟ. ನಿಮ್ಗೆ ಇನ್ಫ್ಲುಯೆನ್ಸ್ ಆಗ್ತಾಯಿದ್ದೀರ ಅಂದರೆ ಇನ್ಫ್ಲುಯೆನ್ಸರ್ ಆಗ್ತೀವಿ, ಇಲ್ಲ ಅಂದರೆ ಜಸ್ಟ್ ಕಂಟೆಂಟ್ ಅಷ್ಟೇ ನಾವು ಮಾಡ್ತಾ ಇರೋದು. ಸೊ ನಮ್ಮ ಥರ ಪೀಪಲ್ ಎಸ್ಪೆಷಲಿ ಮೋಟರ್ ಸೈಕಲ್ ಕಂಟೆಂಟ್ ಕ್ರಿಯೇಟರ್ಸು, ಸೊ ನಾವು ವೆನ್ ವಿ ಟಾಕ್ ಅಬೌಟ್ ಮೋಟರ್ ಸೈಕಲು ಪೊಯೆಟಿಕಾಗಿ ಹೇಳ್ತೀವಿ, ತುಂಬ ಎಕ್ಸ್ಪ್ರೆಸ್ ಮಾಡ್ತೀವಿ. ಆ್ಯಂಡ್ ಲಾಟ್ ಆಫ್ ಪೀಪಲ್ ನನ್ನ ಪ್ರಕಾರ, ನನಗೆ ಗೊತ್ತಿರೋಂಗೆ ಆರ್ ಜಸ್ಟ್ ಮಾರ್ಕೆಟಿಂಗ್. ನನ್ನ ಪ್ರಕಾರ ದೇ ಆರ್ ಅಚೀವ್ಮೆಂಟ್ಸ್ ಆ್ಯಕ್ಚುಲಿ. ಅವ್ರು ಏನು ಮಾಡಿದ್ದಾರೆ ಮೋಟರ್ ಸೈಕಲ್ ಜೊತೆಗೆ, ಅವ್ರು ಕೈಂಡ್ ಆಫ್ ಕೊಚ್ಕೋತಾ ಇದ್ದಾರೆ ಅವ್ರ ಹತ್ರ ಮೋಟರ್ ಸೈಕಲ್ ಇದೆ ಅಂತ. ದಟ್ ಈಸ್ ವಾಟ್ ದೇ ಆರ್ ಡೂಯಿಂಗ್ ಜನರಲಿ, ಯಾಪಿಂಗ್ ಅಬೌಟ್ ಮೋಟರ್ ಸೈಕಲ್ ನನ್ನ ಹತ್ರ ಇದೆ, ಓ ವಾವ್ ನಾನು ಸೂಪರಾಗಿ ಫೀಲ್ ಮಾಡ್ತಾಯಿದ್ದೀನಿ, ಸ್ಕ್ರಾಂಬ್ಲರ್ 400X, ಓ ಏನು ಬ್ಯೂಟಿಫುಲ್ ಮೋಟರ್ ಸೈಕಲ್ ಅಣ್ಣ ಅಂತೆಲ್ಲ ಹೇಳ್ತಾ ಇರ್ತಾರೆ. ಹಂಗಂತ ಒಬ್ಬ ಸ್ಪ್ಲೆಂಡರ್ ರೈಡರು ಕ್ಯಾನ್ ಹಿ ನಾಟ್ ಫೀಲ್ ದಿಸ್ ಸೇಮ್ ಥೆರಪಿ ಅಂದರೆ ಆಬ್ವಿಯಸ್ಲಿ ನೀವು ಸ್ಪ್ಲೆಂಡರಲ್ಲೂ ಆ ಥೆರಪ್ಯೂಟಿಕ್ ಫೀಲಿಂಗ್ನ ಫೀಲ್ ಮಾಡ್ಬೋದು. ಯಾಕೆ ಅಂತ ಹೇಳ್ತೀನಿ, ಡೋಂಟ್ ವರಿ, ಓಕೆನಾ. ಇಟ್ ಈಸ್ ನಾಟ್ ಅಬೌಟ್ ದ ಮೋಟರ್ ಸೈಕಲ್ ಯು ಓನ್ ಫಸ್ಟ್ ಆಫ್ ಆಲು, ಆರ್ ಬೇಸಿಕಲಿ ದ ಪ್ಲೇಸಸ್ ಯು ಗೋ ಫಾರ್ ಶೋರ್. ನನಗೆ ಗೊತ್ತಿರೋಂಗೆ ಲೈಕ್ ವಾಟ್ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಐನೋ ತುಂಬ ಬ್ಯೂಟಿಫುಲ್ಲಾಗಿ ಎಡಿಟ್ ಮಾಡಿಬಿಟ್ಟು ತೋರಿಸಿದಾಗ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ವಿಚ್ ಡೆಫಿನೆಟ್ಲಿ ಈಸ್ ನಾಟ್ ದ ಟ್ರೂತ್, ಓಕೆನಾ. ಆ್ಯಂಡ್ ಅದಕ್ಕೆ ರಿಲೇಟೆಡು ಆಬ್ವಿಯಸ್ಲಿ ದ ಮೋಟೋ ವ್ಲಾಗಿಂಗ್ ಕಲ್ಚರು. ಸೊ ಮೋಟೋ ವ್ಲಾಗಿಂಗ್ ಮಾಡಬೇಕಾದ್ರೆ ನಿಮ್ಗೆ ಅನಿಸುತ್ತೆ ದಟ್ ಓಕೆ ಮೋಟೋ ವ್ಲಾಗಿಂಗ್ ಮಾಡೋಕ್ಕೆ ನಾನು ತೊಗೋಬೇಕು, ಅವಾಗ ನನಗೆ ಥೆರಪಿ ಥರ ಫೀಲ್ ಆಗುತ್ತೆ. ಅವ್ರ ಮೋಟೋ ವ್ಲಾಗಿಂಗ್ಸ್ನ ನೋಡಿದ್ರೆ ನಿಮಗೆ ಆ ಥೆರಪಿ ಥರ ಫೀಲಿಂಗ್ ಕೊಡ್ತಾ ಇರುತ್ತೆ ನಿಮಗೆ. ದ ರಿಯಲ್ ಫ್ಯಾಕ್ಟ್ ನಾನು ನಿಜ ಹೇಳ್ತಾ ಇದ್ದೀನಿ, ಮೋಟೋ ವ್ಲಾಗಿಂಗ್ ಮಾಡಬೇಕಾದ್ರೆ ಅವಾಗಲೂ ಅಷ್ಟೇ ನನಗೆ ಸಡನ್ನಾಗಿ ನನ್ನ ಮೈಕ್ ಏನಾದರೂ ಬಿದ್ದೋಯ್ತಾ ಅಂತ ಫೀಲ್ ಆಯಿತು ನಿಜ ಹೇಳಬೇಕಂದ್ರೆ. ನೀವು ಸ್ಟಾಪ್ ಮಾಡಿದ್ರೆ ನೋಡಿದ್ರಲ್ಲ. ಆ್ಯಂಡ್ ಆಲ್ಸೋ ಐ ಆಮ್ ವೆರಿ ಅವೇರ್ ಅಬೌಟ್ ಪೀಪಲ್, ಓಕೆನಾ. ಪೀಪಲ್ ಸಡನ್ನಾಗಿ ಬಂದುಬಿಡ್ತಾರೆ, ಸ್ವಲ್ಪ ಆಕ್ವರ್ಡಾಗಿ ನೋಡ್ತಾರೆ. ಸೊ ಫಸ್ಟ್ ಆಫ್ ಆಲು ಇನಿಷಿಯಲ್ ಡೇಸಲ್ಲಂತೂ ನಿಮಗೆ ಯು ವಿಲ್ ನಾಟ್ ಫೀಲ್ ಗುಡ್ ಅಬೌಟ್ ಮೋಟೋ ವ್ಲಾಗಿಂಗ್ ಎಸ್ಪೆಷಲಿ. ಆ್ಯಂಡ್ ಇನ್ ಜನರಲ್ ಮೋಟೋ ವ್ಲಾಗಿಂಗ್ ನಾನು ಆಬ್ವಿಯಸ್ಲಿ ಕಂಟೆಂಟ್ಗೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ, ಓಕೆನಾ, ಅಷ್ಟೇ. ಐ ಆಮ್ ನಾಟ್ ಡೂಯಿಂಗ್ ಇಟ್ ಫಾರ್ ಎನಿ ಕೈಂಡ್ ಆಫ್ ಥೆರಪಿ ಆರ್ ಏನು ಚೆನ್ನಾಗಿ ಅನಿಸುತ್ತೆ ಅಂತ, ಡೆಫಿನೆಟ್ಲಿ ನಾಟ್. ಕಂಟೆಂಟ್ಗೋಸ್ಕರ ಪ್ಯೂರ್ಲಿ ಮಾಡ್ತಾ ಇರೋದು, ನಾನು ನಿಜ ಒಪ್ಕೋತಾ ಇದ್ದೀನಿ ನಿಮಗೆ. ಡೆಫಿನೆಟ್ಲಿ ಇದರಿಂದ ನನಗೆ ಥೆರಪ್ಯೂಟಿಕ್ ಫೀಲಿಂಗ್ ಅಂತೂ ಏನು ಕೊಡ್ತಾ ಇಲ್ಲ, ಓಕೆನಾ. ಸೊ ಮೋಟೋ ವ್ಲಾಗಿಂಗು ಅಲ್ಲ. ಹಾಗಾದರೆ ನಾವು ಮೋಟರ್ ಸೈಕಲ್ದು ಲುಕ್ಸ್ ನೋಡಿಬಿಟ್ಟು ಆರ್ ದ ಫೀಲ್ ಮೋಟರ್ ಸೈಕಲ್ ಹೆಂಗೆ ಕಾಣುತ್ತೆ ಅಂತ ನೋಡಿಬಿಟ್ಟು ಅದರಿಂದ ಥೆರಪಿ ಫೀಲ್ ಆಗುತ್ತೆ ಅಂತ ಕೇಳೋದಾದರೆ ಐ ವುಡ್ ಸೇ ಡೆಫಿನೆಟ್ಲಿ ನಿಮಗೆ ಫೀಲ್ ಗುಡ್ ಅಂತೂ ಸಿಗುತ್ತೆ ಮೋಟರ್ ಸೈಕಲ್ಲು. ಡೆಫಿನೆಟ್ಲಿ ಮೋಟರ್ ಸೈಕಲ್ ನೋಡಿದಾಗ, ಎಸ್ಪೆಷಲಿ ರೆಟ್ರೋ ಮೋಟರ್ ಸೈಕಲ್ ಅಂತೂ ನೋಡೋಕ್ಕೆ ಸಕ್ಕದಾಗಿ ಅನಿಸುತ್ತೆ. ಈವನ್ ಕೆಲವು ಸ್ಪೋರ್ಟ್ಸ್ ಮೋಟರ್ ಸೈಕಲ್ ಆಲ್ಸೋ ವೆರಿ ಬ್ಯೂಟಿಫುಲಿ ಡಿಸೈನ್ಡ್ ಆಗಿರುತ್ತೆ, ಎಸ್ಪೆಷಲಿ ಇಟಾಲಿಯನ್ ಮೋಟರ್ ಸೈಕಲ್ಸ್ ಅಂತೂ ನೋಡೋಕ್ಕಂತೂ ಸಕ್ಕದಾಗಿ ಕಾಣುತ್ತೆ. ನನಗೆ ಪರ್ಸನಲಿ ಸ್ಟ್ರೀಟ್ ಟ್ರಿಪಲ್ RS ಅಂತೂ ಐ ನೋ ಇಟ್ಸ್ ಸ್ಪೋರ್ಟ್ಸ್ ಮೋಟರ್ ಸೈಕಲ್, ಬಟ್ ತುಂಬ ಬ್ಯೂಟಿಫುಲಿ ಡಿಸೈನ್ಡ್ ಆಗಿದ್ದಾರೆ. ಟ್ರಯಾಂಪೋ ಐ ನೋ ಇಟ್ಸ್ ನಾಟ್ ಇಟಾಲಿಯನ್, ಬಟ್ ಇಟ್ಸ್ ಡಿಸೈನ್ಡ್ ಲೈಕ್ ಎನ್ ಇಟಾಲಿಯನ್, ಸಕ್ಕದಾಗಿ ಕಾಣುತ್ತೆ. ಬಟ್ ರೆಟ್ರೋ ಮೋಟರ್ ಸೈಕಲ್ ಅಂತೂ ನನಗಂತೂ ತುಂಬ ಇಷ್ಟ ಆಗುತ್ತೆ. ಬಟ್ ಅಗೇನ್ ಇಟ್ ಈಸ್ ಅ ಮೊಮೆಂಟರಿ ಥಿಂಗು. ನೀವು ಒನ್ಸ್ ಯು ಸ್ಟಾರ್ಟ್ ಓನಿಂಗ್ ದಟ್ ಮೋಟರ್ ಸೈಕಲ್, ಐ ಡೋಂಟ್ ಥಿಂಕ್ ಎಸ್ ವೆನ್ ಎವರ್ ಯು ಕ್ಲೀನ್ ದ ಮೋಟರ್ ಸೈಕಲ್ ಯು ವಿಲ್ ಫೀಲ್ ಬ್ಯೂಟಿಫುಲ್, ಗುಡ್ ಲುಕಿಂಗ್ ಆ್ಯಂಡ್ ಆಲ್. But again, I don't think that would be the reason why
ಯು ವಿಲ್ ವಾಂಟ್ ಟು ಬೈ ಅ ಮೋಟರ್ ಸೈಕಲ್ ಇನ್ ಟರ್ಮ್ಸ್ ಆಫ್ ಥೆರಪಿ ಅಂತ. ಅದರಿಂದ ಥೆರಪಿ ಅಂತೂ ನಿಮಗೇನು ಸಿಗೋಲ್ಲ. ಇಟ್ ಡೆಫಿನೆಟ್ಲಿ ಫೀಲ್ಸ್ ಗುಡ್. ನಿಮಗೆ ಒಂದ್ಸಲಿ ಕ್ಲೀನ್ ಮಾಡಿ ಆ ಮೋಟರ್ ಸೈಕಲ್ನ ಚೆನ್ನಾಗಿ ಒಂದು ಕಾಂಟಿನೆಂಟಲ್ GT-ನ ಎಸ್ಪೆಷಲಿ ಮಿಸ್ಟರ್ ಕ್ಲೀನಾಗಿ ಶೈನಿಯಾಗಿ ನೋಡಿದಾಗ ಚೆನ್ನಾಗಿ ಅನಿಸುತ್ತೆ ಆಬ್ವಿಯಸ್ಲಿ. ಬಟ್ ಇಟ್ಸ್ ಅ ವೆರಿ ಮೊಮೆಂಟರಿ ಥಿಂಗ್. ತುಂಬಾ ಶಾರ್ಟ್ ಟರ್ಮ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಥೆರಪಿ ಅಂತೂ ಫೀಲ್ ಆಗೋಲ್ಲ. ಓಕೆನಾ. ನೆಕ್ಸ್ಟ್ ಆ್ಯಂಡ್ ದ ಮೋಸ್ಟ್ ಹೈಲೈಟೆಡ್ ಪಾಯಿಂಟ್ ಯಾವಾಗಲೂ ದಟ್ ಈಸ್ ವಾಟ್ ಈಸ್ ಆಲ್ವೇಸ್ ಮಾರ್ಕೆಟೆಡ್ ಅಬೌಟ್. ಓಕೆನಾ. ಎಸ್ಪೆಷಲಿ ಅಡ್ವೆಂಚರ್ ಬೈಕ್ಸ್ಗಂತೂ ತುಂಬ ಮಾರ್ಕೆಟೆಡ್ ಆಗಿದೆ ಇಸ್ ದ ರೈಡಿಂಗ್. ಓಕೆನಾ. ಎಸ್ಪೆಷಲಿ ಅಡ್ವೆಂಚರ್ ಬೈಕ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಬೈಕ್ಸ್ ತುಂಬಾ ಜಾಸ್ತಿ ಮಾರ್ಕೆಟೆಡ್ ಆಗಿದೆ. ಆಲ್ಸೋ ರೆಟ್ರೋ ಬೈಕ್ಸ್ ಅಂತಲೂ ಹೇಳ್ಬೋದು. ಇಟ್ಸ್ ಅಬೌಟ್ ದ ರೈಡಿಂಗ್ ಕೇಪಬಿಲಿಟಿ ಆಗಿರಲಿ, ದ ರೈಡ್ ಎಕ್ಸ್ಪೀರಿಯನ್ಸ್ ಆಗಿರಲಿ, ಆರ್ ದ ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್, ದ ಆಕ್ಸಲರೇಷನ್ ಫೀಲು, ದ ಟಾರ್ಕ್ ಫೀಲು, ದ ಎಕ್ಸಾಸ್ಟ್ ಸೌಂಡು. ಸೊ ಆಲ್ ದೀಸ್ ಫ್ಯಾಕ್ಟರ್ಸ್ನ ತುಂಬ ಜನ ತುಂಬ ಹೈಲೈಟ್ ಮಾಡ್ತಾರೆ. ಆಬ್ವಿಯಸ್ಲಿ ದ ಆ್ಯಡ್ಸಲ್ಲೇ ನೀವು ನೋಡ್ಬೋದು ಹೌ ಇಟ್ ಈಸ್ ಟು ರೈಡ್ ಎನ್ ಅಡ್ವೆಂಚರ್ ಬೈಕ್ ಆರ್ ಅ ಸ್ಪೋರ್ಟ್ಸ್ ಬೈಕು. ಸೊ ಇದನ್ನು ತುಂಬ ಆಬ್ವಿಯಸ್ಲಿ ಮ್ಯಾನುಫ್ಯಾಕ್ಚರ್ಸ್ ತುಂಬ ಪ್ರಮೋಟ್ ಮಾಡ್ತಾರೆ. ಈವನ್ ದ ಓನರ್ಸ್ ಆಲ್ಸೋ ಟು ಎನ್ ಎಕ್ಸ್ಟೆಂಟ್ ಇವಾಗ ಅವರೇ ಒಂಥರ ಇನ್ಫ್ಲುಯೆನ್ಸರ್ಸ್ ಆಗಿಬಿಟ್ಟಿದ್ದಾರೆ ಮ್ಯಾನುಫ್ಯಾಕ್ಚರ್ ಪರವಾಗಿ. ಸೊ ಅವರು ಪ್ರಮೋಟ್ ಮಾಡ್ತಾರೆ. ಈಗ ನಾನೇ ಹೇಳ್ಬೋದು, ವಾವ್ ಇದೇನು ಸಖತ್ತಾಗಿದೆ, ಟಾರ್ಕು ಫೀಲ್ ಸಖತ್ತಾಗಿದೆ, ಲೋ ಎಂಡ್ ಸಖತ್ತಾಗಿದೆ, ಇದು ತುಂಬ ಟ್ರಾಕ್ಟೇಬಲ್ ಮೋಟರ್ ಸೈಕಲ್ಲು, ವಾವ್ ಏನು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಅವ್ರು ಹಿಮಾಲಯನ್ ರೈಡರ್ ನಿಮಗೆ ಸಸ್ಪೆನ್ಷನ್ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡೋದು ಕೇಳಿರ್ಬೋದು. ವಾವ್ ಏನು ಸಸ್ಪೆನ್ಷನು, ಎಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ನುಗ್ಗಿಸ್ಬೋದು, ನೋಡು ನಾನು ಬೆಟ್ಟದ ಮೇಲೆ ಹತ್ತಾ ಇದ್ದೀನಿ ಅಂತ. ಸೊ ಅದನ್ನ ನೋಡ್ಬಿಟ್ಟು ಅಯ್ಯಯ್ಯೋ ನನ್ನ ಹತ್ರ ಈ ಮೋಟರ್ ಸೈಕಲ್ ಇದ್ದರೆ ಎಂಥ ಫೀಲ್ ಆಗ್ತಾಯಿತ್ತು, ಥೆರಪಿ ಥರ ಫೀಲ್ ಆಗ್ತಾಯಿತ್ತು ಅಂತೆಲ್ಲ ನೀವು ಯೋಚನೆ ಮಾಡ್ತಾಯಿದ್ರೆ, ಸಿ ದ ಥಿಂಗ್ ಈಸ್ ದ ರಿಯಾಲಿಟಿ ಏನು ಗೊತ್ತಾ, ಯಾವುದೇ ಮೋಟರ್ ಸೈಕಲ್ ಆಗಿರಲಿ, ನೀವು ದ ಮೋಸ್ಟ್ ಪವರ್ಫುಲ್ ಮೋಟರ್ ಸೈಕಲ್ ಆರ್ ದ ಮೋಸ್ಟ್ ಕೇಪಬಲ್ ಮೋಟರ್ ಸೈಕಲ್ ಏನೇ ನೀವು ತೊಗೊಳ್ತೀರಾ ಅಂತಲೇ ಇಮ್ಯಾಜಿನ್ ಮಾಡಿ. ಓಕೆನಾ. ದ ಥಿಂಗ್ ಈಸ್ ಯು ವಿಲ್ ಗೆಟ್ ಯೂಸ್ ಟು ದ ಮೋಟರ್ ಸೈಕಲ್. ಅಂದರೆ ಬೇಸಿಕಲಿ ನಿಮಗೆ ಫಸ್ಟ್ ಫ್ಯೂ ಮಂತ್ಸ್ ಆಬ್ವಿಯಸ್ಲಿ ನೀವು ದ ರೈಡ್ನ ಎಂಜಾಯ್ ಮಾಡ್ತೀರಾ. ವೆದರ್ ಇಟ್ ಈಸ್ ಫಾಸ್ಟ್ ಆಗಿರಲಿ, ವೆದರ್ ಇಟ್ ಈಸ್ ಕೇಪಬಲ್ ಆಗಿರಲಿ, ನೀವು ತುಂಬ ಎಂಜಾಯ್ ಮಾಡ್ತೀರಾ, ನೀವು ಮಜಾ ತೊಗೋತೀರಾ. ಓಕೆನಾ. ಆ್ಯಂಡ್ ಆಲ್ಸೋ ದೇರ್ ವಿಲ್ ಬಿ ಮೂಮೆಂಟ್ಸ್ ಇನ್ ಯುವರ್ ಓನರ್ಶಿಪ್ಪು ಈವನ್ ಆಫ್ಟರ್ ದೋಸ್ 5-6 ಮಂತ್ಸು ನೀವು ಎಂಜಾಯ್ ಮಾಡ್ತೀರಾ. ಬಟ್ ಡಸ್ ಇಟ್ ಮೀನ್ ದಟ್ ನೀವು ಎವ್ರಿ ಮೂಮೆಂಟ್ ಎಂಜಾಯ್ ಮಾಡ್ತೀರಾ ಅಂತ ಕೇಳೋದಾದರೆ ಐ ವುಡ್ ಸೇ ನೋ. ಎಸ್, ನಾನು ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಎಸ್ ಇಟ್ ಡಸ್ ಫೀಲ್ ಸ್ಪೆಷಲು. ಬಟ್ ನನ್ನ ಒಪಿನಿಯನಲ್ಲಿ ಥೆರಪಿ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಯೋಚನೆ ಮಾಡೋದಾದರೆ ಐ ಡೋಂಟ್ ಥಿಂಕ್ ಇಟ್ ಡಸ್ ಫೀಲ್ ಥೆರಪ್ಯೂಟಿಕ್ ಆಲ್ ದ ಟೈಮ್ ಅಂತ ನಾನು ಹೇಳೋಕ್ಕಾಗಲ್ಲ. ಆ್ಯಂಡ್ ಎಸ್ಪೆಷಲಿ ದ ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಇಸ್ ಡೆಫಿನೆಟ್ಲಿ ನಾಟ್ ದ ರೀಸನ್ ವೈ ಇಟ್ ಫೀಲ್ಸ್ ಥೆರಪ್ಯೂಟಿಕ್ ಅಂತ ನಾನು ಆನೆಸ್ಟ್ ಒಪಿನಿಯನ್ ಕೊಡ್ತೀನಿ. ಐ ನೋ ಲಾಟ್ ಆಫ್ ಪೀಪಲ್ ಇದನ್ನ ತುಂಬ ಹೈಲೈಟ್ ಮಾಡ್ತಾರೆ, ಪವರ್, ಪರ್ಫಾರ್ಮೆನ್ಸು, ಎಕ್ಸ್ಪೀರಿಯನ್ಸು, ಕೇಪಬಿಲಿಟಿನ. ಬಟ್ ರಿಯಾಲಿಟಿ ಈಸ್ ದ್ಯಾಟ್ 5-6 ಮಂತ್ಸಲ್ಲಿ ನೀವು ಗೆಟ್ ಯೂಸ್ ಟು ಆಗಿಬಿಡ್ತೀರಾ. ಆ್ಯಂಡ್ ಸರ್ಟನ್ ಟೈಮ್ಸ್ ನಾನು ನೋಡಿದ್ದೀನಿ ತುಂಬ ಜನ ಬೋರ್ ಆಗಿಬಿಡ್ತಾರೆ ಮೋಟರ್ ಸೈಕಲ್ ಜೊತೆಗೆ. ಓಕೆ, ದಟ್ಸ್ ಆಲ್ ದಿಸ್ ಮೋಟರ್ ಸೈಕಲ್ ಇಸ್ ಆಲ್ ಅಬೌಟ್, ಐ ಶುಡ್ ಬೈ ಅನದರ್ ಮೋಟರ್ ಸೈಕಲ್ ಅಂತ ಆ ಥರ ತುಂಬ ಜನ ಟ್ರೈ ಮಾಡ್ತಾರೆ. ಆ್ಯಂಡ್ ದಟ್ ಈಸ್ ವಾಟ್ ಎವ್ರಿ ಒನ್ ಫೀಲ್ಸ್ ಅಬೌಟ್. ಅದು ಅಷ್ಟೊಂದು ಥೆರಪ್ಯೂಟಿಕ್ ಫೀಲ್ ಆಗುತ್ತೆ ಅಂದರೆ ಜಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ವೈ ಪೀಪಲ್ ಚೇಂಜ್ ದ ಮೋಟರ್ ಸೈಕಲ್ ಅಗೇನ್ ಆ್ಯಂಡ್ ಅಗೇನ್ ಆಗಾದರೆ. ಸೊ ಡೆಫಿನೆಟ್ಲಿ ದಟ್ ಈಸ್ ನಾಟ್ ದ ಥೆರಪ್ಯೂಟಿಕ್ ಪಾಯಿಂಟ್. ಓಕೆನಾ. ಸೊ ಅದನ್ನು ಫಸ್ಟು ಕ್ಲಿಯರ್ ಔಟ್ ಮಾಡಬೇಕಂತ ಇದ್ದೀನಿ. ಆ್ಯಂಡ್ ಸೆಕೆಂಡ್, ನಾನು ಆಲ್ರೆಡಿ ಮೂಮೆಂಟ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಸಿ, ಈವನ್ ಆಫ್ಟರ್ ನೀವು ಓನರ್ಶಿಪ್ ಮಾಡಾದಮೇಲೂ 5-6 ಮಂತ್ಸ್ ಆದಮೇಲೆ ಎಸ್ ದೇರ್ ವಿಲ್ ಬಿ ಸರ್ಟನ್ ಮೂಮೆಂಟ್ಸ್ ಇನ್ ಯುವರ್ ಲೈಫು ವೈಲ್ ರೈಡಿಂಗ್. ಅದೇ ಇವಾಗ ನೋಡಿ ಬ್ಯೂಟಿಫುಲ್ ಇವಾಗ ವೆದರ್ ಇದೆ, ಕೂಲ್ ಆಗಿದೆ ವೆದರು, ಆರಾಮಾಗಿ ಚಿಲ್ ರೈಡ್ ಮಾಡ್ತಾಯಿದ್ದೀನಿ. ಅದೇ ಥರ ಸ್ವಲ್ಪ ಲೈಟಾಗಿ ರೈನ್ ಬರ್ತಾಯಿದ್ರು ಚೆನ್ನಾಗಿ ಅನಿಸುತ್ತೆ ನಿಮಗೆ. ಆರ್ ನೀವು ಲದ್ದಾಖ್ಗೆ ರೈಡ್ ಮಾಡ್ತಾಯಿದ್ರೆ ವಾವ್ ವಾಟ್ ಆನ್ ಎಕ್ಸ್ಪೀರಿಯನ್ಸು, ಬ್ಯೂಟಿಫುಲ್ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ಅರೌಂಡ್ ನೀವು ರೈಡ್ ಮಾಡ್ತಾ ಇರ್ತೀರಾ. ಸೊ ಅದು ಒಂಥರ ಒಳ್ಳೆ ಫೀಲಿಂಗ್ ಕೊಡುತ್ತೆ ನಿಮಗೆ. ಆ್ಯಂಡ್ ಎಕ್ಸಾಸ್ಟ್ ಸೌಂಡು ನಿಮಗೆ ಫೀಲ್ ಆಗ್ತಾ ಇರುತ್ತೆ. ಅದೊಂಥರ ಮೂಮೆಂಟ್ಸ್. ಓಕೆನಾ, ಲೈಫಲ್ಲಿ. ಸೊ ಆ ಸರ್ಟನ್ ಮೂಮೆಂಟ್ಸ್ಗೋಸ್ಕರ ನಿಮಗೆ ಯು ಶುಡ್ ಬೈ ಅ ಮೋಟರ್ ಸೈಕಲ್. ಆ್ಯಂಡ್ ದಟ್ ಈಸ್ ದ ಪಾಯಿಂಟ್ ವೇರ್ ನಿಮಗೆ ಮೋಟರ್ ಸೈಕಲ್ ಥೆರಪ್ಯೂಟಿಕ್ ಫೀಲ್ ಆಗುತ್ತೆ. ಅಂದರೆ ಟು ಅನ್ ಎಕ್ಸ್ಟೆಂಟ್ ಎಸ್ ನಿಮಗೆ ಒಂದು ಡೋಪಮಿನ್ ಹಿಟ್ ಸಿಗುತ್ತೆ ನಿಮಗೆ. ಆಬ್ವಿಯಸ್ಲಿ ನಾನು ಇದ್ರ ಬಗ್ಗೆ ವೆನ್ ಐ ವಾಸ್ ಟಾಕಿಂಗ್ ಅಬೌಟ್ ದ ರೈನ್ ರೈಡ್ ಆಲ್ಸೋ ಹೇಳಿದೆ ನಾನು. ಎಸ್, ನಿಮಗೆ ಗುಡ್ ಫೀಲಿಂಗ್ ಅಂತೂ ಡೆಫಿನೆಟ್ಲಿ ಬಂದೇ ಬರುತ್ತೆ ಆ ಟೈಮಲ್ಲಿ. ಬಟ್ ಇಟ್ ಈಸ್ ಅ ವೆರಿ ವೆರಿ ಸ್ಮಾಲ್ ಆ್ಯಂಡ್ ಶಾರ್ಟ್ ಮೊಮೆಂಟರಿ ಮೂಮೆಂಟ್. ಓಕೆನಾ. ಆ್ಯಂಡ್ ಅಗೇನ್ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ಯು ಡೋಂಟ್ ನೀಡ್ ಟು ಹ್ಯಾವ್ ಈ ಥರ ಮೋಟರ್ ಸೈಕಲೇ ಓನ್ ಮಾಡೋ ಅವಶ್ಯಕತೆ ಇಲ್ಲ. ಈ ಡೋಪಮಿನ್ ಹಿಟ್ಸ್ ನಾನು ನಿಮಗೆ ಯಾವುದೇ ಸ್ಪ್ಲೆಂಡರಲ್ಲೂ ನೀವು ಫೀಲ್ ಮಾಡ್ಬೋದು ಆ್ಯಂಡ್ ಈ ಮೋಟರ್ ಸೈಕಲಲ್ಲಿ ಫೀಲ್ ಮಾಡ್ಬೋದು. ಎಸ್, ಇಟ್ ವಿಲ್ ಫೀಲ್ ಡಿಫ್ರೆಂಟ್ಲಿ ಇನ್ ದೀಸ್ ಟು ಮೋಟರ್ ಸೈಕಲ್. ಬಟ್ ಎಸ್, ಯು ವಿಲ್ ಫೀಲ್ ದ ಹಿಟ್ ಫಾರ್ ಶ್ಯೂರ್. ಬಿಕಾಸ್ ಜನರಲಿ ನೀವು ಮೋಟರ್ ಸೈಕಲ್ ಇಲ್ಲ ಅಂದ್ರೂ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋದರೆ, ಲದ್ದಾಖ್ಗೆ ವಿದೌಟ್ ಮೋಟರ್ ಸೈಕಲ್ ಹೋದ್ರೂ ಯು ವಿಲ್ ಫೀಲ್ ಗುಡ್ ಅಬೌಟ್ ದಟ್ ಪ್ಲೇಸ್ ಫಾರ್ ಶ್ಯೂರ್. ಓಕೆನಾ. ಸೊ ಅಗೇನ್ ಐ ಡೋಂಟ್ ಸಿ ದ್ಯಾಟ್ ಈಸ್ ದ ರೀಸನ್ ವೈ ಯು ವಿಲ್ ಫೀಲ್ ಥೆರಪ್ಯೂಟಿಕ್. ಓಕೆನಾ. ಸೊ ಅಣ್ಣ ಇದೇ ಎಲ್ಲ ರೀಸನ್ನು ಯಾವಾಗ್ಲೂ ನಾನು ನೋಡ್ದಂಗೆ ಮಾರ್ಕೆಟ್ ಮಾಡೋದು, ನೀನು ನೋಡಿದ್ರೆ ಇದೆಲ್ಲ ಥೆರಪ್ಯೂಟಿಕ್ ಫೀಲಿಂಗೇ ಬರಲ್ಲ ಅಂತ ಹೇಳ್ತಾ ಇದೆ. ಮತ್ತು ಯಾಕೆ ಮೋಟರ್ ಸೈಕಲ್ ತೊಗೊಳ್ಳಿ ಅಂತ ಕೇಳೋದ್ರೆ, ಸಿ ಅಗೇನ್ ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್ ನೀವು ಮೋಟರ್ ಸೈಕಲ್ನ ಎಂಜಾಯ್ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ವಾಟ್ ದ ಮ್ಯಾನುಫ್ಯಾಕ್ಚರರ್ಸು ಅಡ್ವರ್ಟೈಸ್ ಮಾಡ್ತಾ ಇದ್ದಾರಲ್ಲ, ಆಬ್ವಿಯಸ್ಲಿ ದೋಸ್ ಥಿಂಗ್ಸ್ ವಿಲ್ ಮೇಕ್ ಯುವರ್ ರೈಡ್ ಎಂಜಾಯಬಲ್. ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಥೆರಪಿ ಅಂದರೆ ನಿಮಗೆ ಒಂದು ಮೆಂಟಲ್ ರಿಲೀಫು, ಪೀಸ್ ಅಂತ ಫೀಲ್ ಆಗುತ್ತೆ ನೋಡಿ. ಅದು ಡೆಫಿನೆಟ್ಲಿ ದೀಸ್ ಆರ್ ನಾಟ್ ದ ರೀಸನ್ ಅಂತ. ಎಂಜಾಯಬಲ್ಲ ಆರ್ ನಿಮಗೆ ಫನ್ ಫೀಲ್ ಆಗುತ್ತೆ ಅಂದರೆ ಆಬ್ವಿಯಸ್ಲಿ ದ ಮ್ಯಾನುಫ್ಯಾಕ್ಚರ್ ಏನು ಪ್ರಮೋಟ್ ಮಾಡ್ತಾ ಇದ್ದಾನೆ ಅದರಲ್ಲಿ ಸತ್ಯ ಇದೆ. ಓಕೆ, ನಾವು ಸುಮ್ಮನೆ ಅವರು ಏನು ಪ್ರಮೋಟ್ ಮಾಡ್ತಾ ಇಲ್ಲ. ಆಬ್ವಿಯಸ್ಲಿ ದಟ್ ಫೀಲಿಂಗ್ ಬರುತ್ತೆ ರೈಡರ್ಸ್ಗೆ, ಅದಕ್ಕೋಸ್ಕರನೇ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಬಟ್ ಥೆರಪಿ ಯಾಕೆ ಫೀಲ್ ಆಗುತ್ತೆ ಅಂತ ನೀವು ಕೇಳಿದ್ರೆ, ನೀವು ಇದು ಥೆರಪಿನ ಟಾರ್ಚರ್ ಅಂತ ನೀವು ಕೇಳ್ಬಿಡ್ತೀರಾ. ಓಕೆನಾ.
ಫಸ್ಟ್ ಆಫ್ ಆಲು ಒಂದು ಮೋಟರ್ ಸೈಕಲ್ ರೈಡ್ ಮಾಡಬೇಕಾದ್ರೆ 90% ಆಫ್ ದ ರೈಡರ್ಸ್, 90% ಅಂತ ಯಾಕೆ ಹೇಳಿದೆ ಅಂದರೆ ದೇರ್ ಆರ್ 10% ಆಫ್ ದ ರೈಡರ್ಸು ಅವರು ಫಸ್ಟ್ ಆಫ್ ಆಲ್ ಅವರು ಮೋಟರ್ ಸೈಕಲಲ್ಲಿ ತುಂಬ ವೆಲ್ ವರ್ಸ್ಡ್ ಆಗಿಬಿಡ್ತಾರೆ, ಎಕ್ಸ್ಪೀರಿಯನ್ಸ್ ಪಡೆದು ಆರ್ ಮೇ ಬಿ ದೇ ಆರ್ ವೆರಿ ಗುಡ್ ಕ್ವಿಕ್ ಲರ್ನರ್ಸ್ ಇರ್ಬೋದು. ಏನು ಅವ್ರಿಗೆ ಎಲ್ಲ ಮೋಟರ್ ಸೈಕಲ್ಲು ತುಂಬಾ ಈಸಿ ಅಂತ ಫೀಲ್ ಆಗುತ್ತೆ, ಡಸಂಟ್ ಫೀಲ್ ಎನಿಥಿಂಗ್ ಚಾಲೆಂಜಿಂಗ್ ಅಂತ ಫೀಲ್ ಆಗಲ್ಲ ಅವರಿಗೆ ಮೋಟರ್ ಸೈಕಲ್ ರೈಡಿಂಗು. ಸೊ ಅವರು ಗುಡ್ ರೈಡರ್ಸ್ ಆ್ಯಕ್ಚುಲಿ, ದೀಸ್ ಪೀಪಲ್ ಆರ್ ವೆರಿ ಗುಡ್ ರೈಡರ್ಸು. ಬಟ್ ಯಾ ದ ಓನ್ಲಿ ಥಿಂಗ್ ಇಸ್ ದೇ ಆರ್ ಮೋರ್ ಎಕ್ಸ್ಪೀರಿಯನ್ಸ್ ಆರ್ ದೇ ಆರ್ ಮೋರ್ ಪ್ರೊಫೆಷ್ನಲ್ಲು ಆರ್ ದೇ ಆರ್ ಮೋರ್ ಐ ವುಡ್ ಸೆ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ಸೊ ಆ ಥರ ರೈಡರ್ಸ್ಗೆ ಮೇ ಬಿ ಅಷ್ಟು ಥೆರಪ್ಯೂಟಿಕ್ ಫೀಲಿಂಗ್ ಬರಲ್ಲ, ಅಷ್ಟೊಂದು ಬರಲ್ಲ. ಐ ಮೀನ್ ಬರುತ್ತೆ ಅವ್ರಿಗೂ, ಯಾಕೆ ಅಂತ ಹೇಳ್ತೀನಿ ರೀಸನ್ನು, ಬಟ್ ಅಷ್ಟು ಫೀಲ್ ಆಗಲ್ಲ. ಆ್ಯಂಡ್ ಆಲ್ಸೋ ದೇರ್ ಆರ್ ಸಮ್ ಸ್ಟುಪಿಡ್ ರೈಡರ್ಸ್, ಓಕೆನಾ. 10%ಅಲ್ಲಿ ಕೆಲವು ಬ್ಯಾಡ್ ರೈಡರ್ಸ್ ಇದ್ದಾರೆ. ಅವರು ಬೇಸಿಕಲಿ ಕ್ಲೌಡ್ಗೋಸ್ಕರ, ಬರೀ ವ್ಯಾಲಿಡೇಷನ್ಗೋಸ್ಕರ ಹುಚ್ಚುಚ್ಚಂಗೆ ಯಾರೋ ಅವ್ರನ್ನ ನೋಡ್ಬಿಟ್ಟು ಇಂಪ್ರೆಸ್ ಆಗಿಬಿಡ್ತಾರಂತ ನೀವು ನೋಡಿದ್ದೀರ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹುಚ್ಚುಚ್ಚಂಗೆ ಓಡಿಸ್ತಾರೆ ನೋಡಿ. ಸುಮ್ಮನೆ ಒಂದು ಕ್ಲೌಡ್ ಪಡೆಯೋಕ್ಕೆ, ಅಂದರೆ ಜನ ಅದು ವ್ಯಾಲಿಡೇಷನ್ ಪಡೆಯೋಕ್ಕೆ ಆ್ಯಂಡ್ ಅಟೆನ್ಷನ್ ಪಡೆಯೋಕ್ಕೆ, ಅಟೆನ್ಷನ್ ಸೀಕರ್ಸ್ ಅಂತ ಇರ್ತಾರೆ ನೋಡಿ. ಕಂಟೆಂಟ್ ಕ್ರಿಯೇಟರ್ಸಲ್ಲೇ ಎಷ್ಟೊಂದು ಜನ ಆ ಥರ ಇರ್ತಾರೆ, ಓರ್ ಜಸ್ಟ್ ಅಟೆನ್ಷನ್ ಸೀಕರ್ಸು, ಜಸ್ಟ್ ಕಂಟೆಂಟ್ಗೋಸ್ಕರ ಮಾಡ್ತಾರೆ. ಸೊ ಅಂಥವರು ಐ ಮೀನ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ಆಗ್ಬಿಡ್ತಾರೆ, ರೋಡಲ್ಲಿ ಮೆನೆಸ್ ಕ್ರಿಯೇಟ್ ಮಾಡಿಬಿಡ್ತಾರೆ ಪಬ್ಲಿಕ್ಗೆ. ಸೊ ಅಂಥವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಓಕೆ. 10%ಅಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಬಟ್ ಐ ಆಮ್ ಟಾಕಿಂಗ್ ಅಬೌಟ್ 90% ಆಫ್ ದ ಪೀಪಲ್ ಹೂ ವಿಲ್ ಹ್ಯಾವ್ ಅ ಲರ್ನಿಂಗ್ ಕರ್ವ್. ಫಸ್ಟ್ ಆಫ್ ಆಲ್ ಒಂದು ಮೋಟರ್ ಸೈಕಲ್, ಯಾವುದೇ ಒಂದು ಹೊಸ ಮೋಟರ್ ಸೈಕಲ್ ತೊಗೊಂಡಾಗ ಅವರು ಒಂದು ಕಲಿತಾರೆ, ಇನಿಷಿಯಲಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ, ಕಲಿತಾರೆ. ಪ್ರತಿ ಎಕ್ಸ್ಪೀರಿಯೆನ್ಸಿಂದನೂ ಅವರು ಅವ್ರದ್ದು ಸ್ಕಿಲ್ ಲೆವೆಲ್ನ, ಎಕ್ಸ್ಪೀರಿಯೆನ್ಸ್ ಲೆವೆಲ್ನ ಇಂಪ್ರೂವ್ ಮಾಡ್ತಾನೆ ಇರ್ತಾರೆ. ಸೊ ಆ ಥರ ರೈಡರ್ಸು ಮೆಜಾರಿಟಿ ಇದ್ದಾರೆ ಅಂತ ನೀವು ನೋಡ್ಬೋದು, ಓಕೆನಾ. ಸೊ ಆ ಥರ ರೈಡರ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಹೇಳ್ತೀನಿ ವೈ ದೇ ಫೀಲ್ ಥೆರಪಿ ಅಂತ, ಓಕೆನಾ. ಫಸ್ಟ್ ಥಿಂಗು, ಆ ಥರ ರೈಡರ್ಸು ರಿಯಲಿಸ್ಟಿಕಲಿ ದೇ ನೋ ದ್ಯಾಟ್, ಐ ಮೀನ್ ಅಟ್ಲೀಸ್ಟ್ ಸಮ್ ಪಾಯಿಂಟಲ್ಲಿ ಅವ್ರಿಗೆ ಅರ್ಥ ಆಗೇ ಆಗುತ್ತೆ ದ್ಯಾಟ್ ಮೋಟರ್ ಸೈಕಲ್ ಬಂದುಬಿಟ್ಟು ಆರ್ ಐ ವುಡ್ ಸೇ ಟೂ ವೀಲರ್ ಅದರ್ ದ್ಯಾನ್ ಸೈಕಲ್, ಓಕೆ. ಸೈಕಲೂ ಡೇಂಜರಸ್ ಆಗಿ ಫೀಲ್ ಆಗುತ್ತೆ, ಬಟ್ ಸೈಕಲ್ ಬಿಟ್ಟರೆ ದ 2 ವೀಲ್ಸಲ್ಲಿ ಹೋಗುವಂಥ ಮೋಟರ್ ವೆಹಿಕಲ್ ನೀವು ನೋಡೋದಾದರೆ, ಮೋಟರ್ ಸೈಕಲ್ ಆರ್ ಸ್ಕೂಟರ್ ಎರಡೂ ನಿಮಗೆ ತುಂಬಾ ಡೇಂಜರಸ್ ಆಗಿ ಫೀಲ್ ಆಗುತ್ತೆ. ಬಿಕಾಸ್ ಯು ನೋ ದ್ಯಾಟ್ ಹೌ ಮಚ್ ಡೇಂಜರ್ ಯು ಹ್ಯಾವ್. ಒಂದು ಸ್ಮಾಲ್ ರಾಕ್, ಇಲ್ಲಿ ಕಲ್ಲು ರಾಂಗ್ ಆಗಿ ಪ್ಲೇಸ್ ಆದರೆ ನೀವು ಬಿದ್ದೋಗ್ಬೋದು. ಒಂದು ವೆಹಿಕಲ್ ವಿಚ್ ಇಸ್ ಆಲ್ವೇಸ್ ಬಿಗರ್, ನೀವು GS 1300 ಇಟ್ಕೊಳ್ಳಿ ನಿಮ್ಮ ಹತ್ರ, ಒಂದು ಮಾರುತಿ ಕಾರು ಇಟ್ ಸೆಲ್ಫ್ ಕ್ಯಾನ್ ಮೇಕ್ ಯು ಎಂಡ್ ಅಪ್ ಇನ್ ದ ರಾಂಗ್ ಪ್ಲೇಸು. ಸೊ ಅಷ್ಟು ಡೇಂಜರಸ್ ಆಗಿರುತ್ತೆ ನಿಮಗೆ ಎನಿಥಿಂಗ್. ನಿಮಗೆ ಆಟೋ ಆಗಿರಲಿ, ಕಾರ್ ಆಗಿರಲಿ, ಲಾರಿ ಆಗಿರಲಿ, ಬಸ್ ಆಗಿರಲಿ, ನಿಮಗೆ ಈವನ್ ಒಂದು ಆ್ಯನಿಮಲ್ ಆಗಿರಲಿ, ಅವ್ರು ಈವನ್ ಒಂದು ಮನುಷ್ಯ ಆಗಿರಲಿ. ಈಗ ಬರ್ತಾ ಇದ್ದಾಳೆ ನೋಡಿ, ಇವಳು ರಾಂಗ್ ಮೂವ್ ಮಾಡಿದ್ರೆ ಇಲ್ಲ ಓಡಿಬಿಟ್ರೆ ಐ ಆಮ್ ಇನ್ ಡೇಂಜರ್ ನಾವು, ಓಕೆನಾ. ಸೊ ದಟ್ ಈಸ್ ಹೌ ಡೇಂಜರಸ್ ಇಟ್ ಈಸ್ ಟು ರೈಡ್ ದ 2 ವೀಲರ್. ಆ್ಯಂಡ್ ಈ ಡೇಂಜರ್ನ ನೀವು ರೆಕಗ್ನೈಸ್ ಮಾಡಿದ್ರೆ, ಅಗೇನ್ ಭಯ ಪಡಬೇಕಂತ ಅಲ್ಲ, ಇಟ್ ಈಸ್ ಅ ಫ್ಯಾಕ್ಟ್, ಓಕೆನಾ. ಯು ಆರ್ ದ ಮೋಸ್ಟ್ ಡೇಂಜರಸ್ ಆರ್ ಡೇಂಜರಸ್ ಅಲ್ಲ, ಡೇಂಜರ್ಡ್ ಪರ್ಸನ್ ಆನ್ ದ ರೋಡ್, ಓಕೆನಾ. ಸೊ ಅದನ್ನು ನೀವು ವೆನ್ ಯು ರಿಯಲೈಸ್ ಯು ವಿಲ್ ಬಿ ಆಲ್ವೇಸ್ ಸ್ಕೇರ್ಡ್ ಇನ್ ಅ ಗುಡ್ ವೇ. ಐ ಆಮ್ ನಾಟ್ ಸೇಯಿಂಗ್ ಇನ್ ಅ ಬ್ಯಾಡ್ ವೇ. ನೀವು ಭಯ ಪಡ್ಕೊಂಡು ನೀವು ಕರೇಜ್ ತೋರಿಸಲ್ಲ ಅಂತ ಅಲ್ಲ. ನೀವು ರೈಡ್ ಮಾಡ್ತಾ ಇದ್ದೀರಾ ಅಂದರೆ ಯು ಆರ್ ಕರೇಜಸ್, ಯು ಆರ್ ಬ್ರೇವ್ ಅಂತಲೇ ನಿಮ್ಗೆ ಗೊತ್ತು. ಬಟ್ ದ ಥಿಂಗ್ ಈಸ್ ಯು ರೆಕಗ್ನೈಸ್ ದ ಡೇಂಜರ್ you are holding of riding a motorcycle. So that is one thing is always in your mind, the danger surrounding riding a motorcycle, okay na. You are the most dangerous person on the road. Second ಬಂದ್ಬಿಟ್ಟು is that ಆಬ್ವಿಯಸ್ಲಿ ಮೋಟರ್ ಸೈಕಲ್ ರೈಡ್ ಮಾಡಬೇಕಾದ್ರೆ ನಿಮಗೆ ಸಾಕಷ್ಟು ಆಪರೇಷನ್ಸ್ ಇದೆ. ಇವಾಗಲೇ ನೋಡಿ, ನಾನು ಬ್ರೇಕ್ನ ಯೂಸ್ ಮಾಡಬೇಕು. ಆ್ಯಂಡ್ ಬ್ರೇಕ್ ನಾನು ಇಟ್ಸ್ ನಾಟ್ ಲೈಕ್ ಕಾರ್ ಥರ ಅಲ್ಲ ಬ್ರೇಕ್, ಐ ಹ್ಯಾವ್ ಟು ರಿಯಲಿ ಅಪ್ಲೈ ಬೇಸ್ಡ್ ಆನ್ ಯಾವ ಸ್ಪೀಡಲ್ಲಿ ರೈಡ್ ಮಾಡ್ತಾಯಿದ್ದೀನಿ, ಬೇಸ್ಡ್ ಆನ್ ದಟ್ ಬ್ರೇಕಿಂಗ್ ಮಾಡಬೇಕು. ನಾನು ಫ್ರಂಟ್ ಆಗಿರಲಿ, ರೇರ್ ಯೂಸ್ ಮಾಡಬೇಕಾ, ಫ್ರಂಟ್ ಯೂಸ್ ಮಾಡಬೇಕಾ, ಗೇರ್ ಶಿಫ್ಟ್ಸು, ನನ್ನ ಕಾಲು ಮೂವ್ ಆಗ್ತಾ ಇರುತ್ತೆ, ಬೇಸ್ಡ್ ಆನ್ ದ RPMs ನಾನು ಗೇರ್ನ ಶಿಫ್ಟ್ಸ್ ಮಾಡಬೇಕು, ನಾನು ಆಕ್ಸಲರೇಟ್ ಕೊಡಬೇಕು ನಾನು ಬೇಸ್ಡ್ ಆನ್ ದ ಟ್ರಾಫಿಕ್ಕು. ಸೋ ಮಚ್ ಆಫ್ ಮೂಮೆಂಟ್ಸು, ಪ್ಲಸ್ ನನ್ನ ಬಾಡಿನೂ ಸ್ಟ್ರೈನ್ ಆಗಿರುತ್ತೆ ನನಗೆ, ಬಿಕಾಸ್ ಐ ಹ್ಯಾವ್ ಟು ಬ್ಯಾಲೆನ್ಸ್ ದ ಮೋಟರ್ ಸೈಕಲ್, ಓಕೆನಾ. ಇಟ್ಸ್ ನಾಟ್ ಲೈಕ್ ಕಾರು, ನಾನು ಬ್ಯಾಲೆನ್ಸು ಮಾಡಬೇಕು ಮೋಟರ್ ಸೈಕಲ್ನ. ಆ್ಯಂಡ್ ಐ ಹ್ಯಾವ್ ಟು ಫೇಸ್ ದ ನೇಚರ್ ಆಲ್ಸೋ, ನೇಚರ್ ಸರೌಂಡಿಂಗ್. ನಾನು ಮಳೆ ಬರ್ತಾ ಇದೆಯೋ, ಸೆಕೆ ಇದೆಯೋ, ಚಳಿ ಇದೆಯೋ, ಎಲ್ಲದನ್ನು ಫೇಸ್ ಮಾಡಬೇಕು ನಾನು. ಸೊ ದ ಥಿಂಗ್ ಈಸ್ ದೆರ್ ಈಸ್ ಸೋ ಮಚ್ ಆಫ್ ಆಪರೇಷನ್ಸ್ ನೀವು ಮಾಡ್ತಾ ಇರ್ತೀರಾ. ನೀವು ಇನಿಷಿಯಲ್ ವೆನ್ ಯು ಆರ್ ಲರ್ನಿಂಗ್ ಔಟ್, ನೀವು ಆಬ್ವಿಯಸ್ಲಿ ಅದನ್ನ ವಾಲಂಟರಿಲಿ ಮಾಡ್ತೀರಾ, ಅಂದರೆ ನೀವು ಅದನ್ನ ಕಾನ್ಷಿಯಸ್ ಆಗಿ ಮಾಡ್ತಾ ಇರ್ತೀರಾ. ಬಟ್ ಬರ್ತಾ ಅದು ಅನ್ಕಾನ್ಷಿಯಸ್ ಆಗಿ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಬಿಕಾಸ್ ಆಬ್ವಿಯಸ್ಲಿ ಒನ್ಸ್ ನೀವು ಸ್ಟಾರ್ಟ್ ಆಗಿ ಮೋಟರ್ ಸೈಕಲ್ ನಿಮ್ಗೆ ಗೊತ್ತು ಏನು ಮಾಡಬೇಕಂತ, ನಿಮ್ಮ ಮೈಂಡ್ಗೆ ಆಲ್ರೆಡಿ ನೀವು ಪ್ರೋಗ್ರಾಮ್ ಮಾಡಿರ್ತೀರಾ, ಈ ಥರ ಸಿಚುವೇಷನ್ ಹಿಂಗೆ ಮಾಡಬೇಕಂತ. ಹೊಸ ಸಿಚುವೇಷನ್ ಬಂದಾಗ ಆಬ್ವಿಯಸ್ಲಿ ನಿಮ್ಮದು ಬ್ರೈನ್ದು ವಾಲಂಟರಿ ಪಾರ್ಟು ನಿಮ್ಮದು ಅದು ತೊಗೊಳ್ಳೋದು, ಏನು ಡಿಸಿಷನ್ ತೊಗೊಳ್ಳಿ ಅಂತ. ಸೊ ಎವ್ರಿ ಟೈಮ್ ಯು ಆರ್ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ಫಿಸಿಕಲ್ ಆಪರೇಷನ್, ಓಕೆನಾ. ಫಿಸಿಕಲ್ ಆಪರೇಷನ್ನು ಆ್ಯಂಡ್ ನೀವು ಒಂದೊಂದ್ಸಲಿ ಬಾಡಿ ನಾನು ಸೀಟಿಂದ ಮುಂದ್ಗಡೆ ಹೋಗ್ತೀರಾ, ಹಿಂದ್ಗಡೆ ಹೋಗ್ತೀರಾ. ಸೊ ಲಾಟ್ ಆಫ್ ಮೂಮೆಂಟ್ಸ್ ಇರುತ್ತೆ, ಬ್ಯಾಕ್ ಪೇನ್ ಆಗುತ್ತೆ ನಿಮಗೆ, ಎಸ್ಪೆಷಲಿ ಸ್ಪೋರ್ಟ್ಸ್ ಮೋಟರ್ ಸೈಕಲಲ್ಲಿ ಬ್ಯಾಕ್ ಪೇನ್ ಆಗುತ್ತೆ. ಸೊ ಮೆನಿ ಥಿಂಗ್ಸ್ ಯು ಆರ್ ಡೂಯಿಂಗ್ on the motorcycle, okay na. Lot of physical activity, but yes, it is not that much stressful like a workout, but yes, you are doing a lot of physical activity also, because ನೀವು longer you ride you will get tired for sure, okay na. So that is the case. So lot of operations ಒಂದು it is involved. And last but not the least, ನಿಮ್ಮ mind. So obviously when you are riding the motorcycle, ನಿಮಗೆ ಗೊತ್ತು lot of operations ಇದೆ. You are the most dangerous person, I mean dangered person, sorry again and again mistake ಮಾಡ್ತಾನೆ.
ಸೊ ಯು ಆರ್ ದ ಮೋಸ್ಟ್ ಡೇಂಜರ್ಡ್ ಪರ್ಸನ್ ಆರ್ ದ ಪರ್ಸನ್ ಇನ್ ದ ಥ್ರೆಟ್ ಆನ್ ದ ರೋಡು. ಸೊ ನಿಮ್ಮದು ಮೈಂಡ್ನ ನೀವು ಯಾವಾಗಲೂ ಫೋಕಸಲ್ಲಿ ಇಡಬೇಕಾಗತ್ತೆ. ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ. ನೀವು ಕಾನ್ಷಿಯಸ್ ಆಗಿ ಇದನ್ನು ಮಾಡ್ತಾ ಇದ್ದೀರಾ, ಅನ್ಕಾನ್ಷಿಯಸ್ ಆಗಿ ಮಾಡ್ತಾ ಇದ್ದೀರಾ ಅಂತ. ಮೋಸ್ಟ್ಲಿ ನೀವು ಅನ್ಕಾನ್ಷಿಯಸ್ ಆಗಿ ಮಾಡ್ತಾ ಇರ್ತೀರಾ, ಎಸ್ಪೆಷಲಿ ನೀವು ಆಫ್ಟರ್ ಲರ್ನಿಂಗು. ಬಟ್ ನೀವು ಯಾವಾಗಲೂ ನೀವು ನಿಮ್ಮದು ಇನ್ಪುಟ್ ಅಂದರೆ ಏನು, ನಿಮ್ಮದು ದೃಷ್ಟಿಯಿಂದ ನೀವು ಮುಂದ್ಗಡೆ ಏನು ನೋಡ್ತಾ ಇದ್ದೀರಾ ಅಂತ ಯಾವಾಗಲೂ ಯು ಆರ್ ಆಲ್ವೇಸ್ ಲುಕಿಂಗ್ ಔಟ್ ಫಾರ್ ದ ಡೇಂಜರು. ಯು ಆರ್ ಆಲ್ವೇಸ್ ಲುಕಿಂಗ್ ಫಾರ್ ಅನ್ ಆಬ್ಸ್ಟೆಕಲ್ ಇನ್ ಫ್ರಂಟ್ ಆಫ್ ಯು. ಬರ್ತಾ ಇದೆ, ಯಾವ ಸ್ಪೀಡಲ್ಲಿ ಬರ್ತಾ ಇದೆ, ರೋಡ್ ಯಾವ ಥರ ಇದೆ, ಯು ಆರ್ ಆಲ್ವೇಸ್ ಕೀಪಿಂಗ್ ಆನ್ ಆ್ಯಂಡ್ ಫೋಕಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಾನೇ ಇರ್ತೀರಾ ನೀವು. ಓಕೆನಾ? ಸೊ ದಟ್ ಈಸ್ ವಾಟ್ ಯು ಡೂ ವೈಲ್ ಯು ಆರ್ ರೈಡಿಂಗ್ ಅ ಮೋಟರ್ ಸೈಕಲ್. ಓಕೆನಾ? ಸೊ ದಿಸ್ ಇಸ್ ದ ಥಿಂಗ್ ವಿಚ್ ಥೆರಪಿ ಕ್ರಿಯೇಟ್ ಮಾಡುತ್ತೆ. ಅಂದರೆ ನೀವು ಶಾಕ್ ಆಗ್ತೀರಾ, ಇದು ಏನು ಗುರು ಥೆರಪಿನ, ಇದು ಟಾರ್ಚರ್ ಥರ ಫೀಲ್ ಆಗ್ತಾ ಇದೆ, ಇಷ್ಟೊಂದು ಕಷ್ಟಪಟ್ಟು ಯಾಕೆ ನಾನು ಮೋಟರ್ ಸೈಕಲ್ ರೈಡ್ ಮಾಡಬೇಕು, ಬೆಸ್ಟ್ ಕಾರ್ ತೊಗೊಳ್ಳೋಣಪ್ಪ, ಕಾರ್ ಥೆರಪಿ ಫೀಲ್ ಮಾಡುತ್ತೆ ಅಂತ ಕೇಳೋದಾದರೆ, ಆ್ಯಕ್ಚುಲಿ ದಿಸ್ ಟಾರ್ಚರ್ ಇಟ್ ಸೆಲ್ಫ್ ಇಸ್ ಅ ರೀಸನ್ ವೈ ಯು ಫೀಲ್ ಮೋಟರ್ ಸೈಕ್ಲಿಂಗ್ ಆ್ಯಸ್ ಅ ಥೆರಪಿ. ಯಾಕೆ ಅಂತ ಕೇಳೋದಾದರೆ, ನಿಮಗೆ ದ ಕ್ಲೋಸೆಸ್ಟ್ ನಿಮಗೆ ನಾನು ಎಕ್ಸಾಂಪಲ್ ಕೊಡ್ಬೋದು ಅಂದರೆ ವಿಚ್ ಗಿವ್ಸ್ ಯು ಅ ಫೀಲ್ ಆಫ್ ಥೆರಪಿ ಅಂದರೆ ಇಸ್ ಮೆಡಿಟೇಷನ್. ಐ ನೋ ಯೋಗ ನಾನು ಒಂಥರ ಥೆರಪಿ ಅಂತ ಹೇಳ್ತಾರೆ, ಬಟ್ ಯೋಗದಲ್ಲಿ ಸ್ವಲ್ಪ ಮಿಕ್ಸ್ಡ್ ಇದೆ, ಮೈಂಡ್ ಆ್ಯಂಡ್ ಬಾಡಿ ಎರಡು ಮೂಮೆಂಟ್ ಇರುತ್ತೆ. ಬಟ್ ಮೆಡಿಟೇಷನ್ ಮಾಡಬೇಕಾದ್ರೆ ನೀವು ವಾಲಂಟರಿ ನೀವು ನಿಮ್ಮ ಮೈಂಡ್ನ ಟ್ರೈನ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ ಟು ಮೇಕ್ ಶೋರ್ ದ್ಯಾಟ್ ಏನೇ ಮೈಂಡಲ್ಲಿ ಡಿಸ್ಟ್ರಾಕ್ಷನ್ಸ್ ಇದೆ ಮೈಂಡಲ್ಲಿ ಅದನ್ನು ಆಚೆ ತೆಗಿಯೋಕ್ಕೆ ನೀವು ಟ್ರೈ ಮಾಡ್ತಾ ಇರ್ತೀರಾ. ಮೆಡಿಟೇಷನ್ ಧ್ಯಾನ ಮಾಡ್ತಾ ಇರ್ತೀರಾ, ಫೋಕಸ್ನ ನೀವು ಜಾಸ್ತಿ ಕೊಡ್ತಾ ಇರ್ತೀರಾ. ಸೊ ದ್ಯಾಟ್ ನಿಮ್ಮ ಮೈಂಡಲ್ಲಿ ಏನೇ ಥಾಟ್ಸ್ ವಿಚ್ ಆಸ್ ರನ್ನಿಂಗ್ ಅರೌಂಡ್ ಅದರಿಂದ ಆಚೆ ಬರೋಕ್ಕೆ ಟ್ರೈ ಮಾಡ್ತಾ ಇರ್ತೀರಾ. ಸೊ ಅದನ್ನು ನೀವು ಈಕ್ವೇಟ್ ಮಾಡೋದಾದರೆ ಮೋಟರ್ ಸೈಕ್ಲಿಂಗ್ಗೆ ಕ್ಲಿಯರ್ಲಿ ನೀವು ನೋಡ್ಬೋದು ದ ಸಿಮಿಲಾರಿಟೀಸ್. ಓಕೆನಾ? ಎಸ್, ಇಟ್ ಈಸ್ ನಾಟ್ ವಾಲಂಟರಿ ಲೈಕ್ ದ ಮೆಡಿಟೇಷನಲ್ಲಿ ಏನಾಗುತ್ತೆ ಅಂದರೆ ನೀವು ಟೆಕ್ನಿಕ್ಸ್ನ ಯೂಸ್ ಮಾಡಿಕೊಂಡು ಬ್ರೀದಿಂಗ್ ಟೆಕ್ನಿಕ್ಸು, ಆಮೇಲೆ ಕಣ್ಣು ಮುಚ್ಕೊಂಡು ಯಾವ ಥರ ನೀವು ಎಷ್ಟು ಟೈಮ್ ಫೋಕಸ್ ಮಾಡಬೇಕು ಅದನ್ನು ನೋಡಿಕೊಂಡು ನೀವು ಬೇಸಿಕಲಿ ವಾಲಂಟರಿಲಿ ಯು ಆರ್ ಟ್ರೈಂಗ್ ಟು ಗೆಟ್ ಅ ಥೆರಪ್ಯೂಟಿಕ್ ಫೀಲ್ ಔಟ್ ಆಫ್ ಮೆಡಿಟೇಷನ್. ಬಟ್ ಮೋಟರ್ ಸೈಕ್ಲಿಂಗಲ್ಲಿ ಒಂದು ಬೆಸ್ಟ್ ಪಾರ್ಟ್ ಏನು ಅಂದರೆ ಯು ಡೋಂಟ್ ನೀಡ್ ಟು ಪುಟ್ ಸೋ ಮಚ್ ಆಫ್ ಎಫರ್ಟು. ಮೋಸ್ಟ್ ಆಫ್ ದ ಟೈಮ್ಸು ಇಟ್ ಈಸ್ ಇನ್ವಾಲಂಟರಿ. ಜಸ್ಟ್ ನೀವು ರೈಡ್ ಮಾಡ್ತಾ ಇರಬೇಕು. 15 to 20 minutes ಆಫ್ ರೈಡ್ಗಿಂತ ಜಾಸ್ತಿ ನೀವು ರೈಡ್ ಮಾಡ್ತಾ ಇದ್ದೀರಾ ಅಂದರೆ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ದ ಥೆರಪಿ. ಆಬ್ವಿಯಸ್ಲಿ ಶಾರ್ಟ್ ರೈಡ್ಸಲ್ಲಿ ಅಷ್ಟೊಂದು ಫೀಲ್ ಆಗಲ್ಲ, ಬಟ್ 15 to 20 minutes ಎನಿ ಮೋಟರ್ ಸೈಕಲ್. ಹಾಗೆ ನೀವು ಸಿಟಿಯಲ್ಲಿ ರೈಡ್ ಮಾಡ್ತೀರಾ, ನೀವು ಒಂದು ಬ್ಯೂಟಿಫುಲ್ ಮೌಂಟೇನಲ್ಲಿ ರೈಡ್ ಮಾಡ್ತೀರಾ, ಅದು ವ್ಯತ್ಯಾಸ ಆಗಲ್ಲ. ಯು ಜಸ್ಟ್ ನೀಡ್ ಟು ಕೀಪ್ ಆನ್ ರೈಡಿಂಗ್ ಕಂಟಿನ್ಯೂಸ್ಲಿ. ಸೊ 15 to 20 minutesಗಿಂತ ಜಾಸ್ತಿ ರೈಡ್ ಮಾಡ್ತಾ ಇದ್ದೀರಾ ಅಂದರೆ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ದ್ಯಾಟ್ ಫೀಲಿಂಗ್ ಆಫ್ ಥೆರಪಿ. ಯು ವಿಲ್ ಸ್ಟಾರ್ಟ್ ಡಿಸ್ಅಸೋಸಿಯೇಟಿಂಗ್ ಎವ್ರಿಥಿಂಗ್ ವಿಚ್ ಇಸ್ ದೇರ್ ಇನ್ ಯುವರ್ ಮೈಂಡ್. ಓಕೆನಾ? ಸೊ ಅದಕ್ಕೋಸ್ಕರ ಅದು ಥೆರಪಿ ಥರ ಫೀಲ್ ಆಗುತ್ತೆ. ಬಿಕಾಸ್ ಅಷ್ಟೊಂದು ಫೋಕಸ್ಸು ಎಲ್ಲನೂ ಮೋಟರ್ ಸೈಕಲಲ್ಲೇ ಇರುತ್ತೆ. ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ, ನಾನು ಮೋಟರ್ ಸೈಕಲ್ ಟೂರ್ ಮಾಡಬೇಕಾದ್ರೂ ಎವ್ರಿಥಿಂಗ್ ಈಸ್ ಅಬೌಟ್ ನಾನು ನೆಕ್ಸ್ಟ್ ಟ್ರಿಪ್ಪಲ್ಲಿ ಏನು ಮಾಡಲಿ, ಎಲ್ಲಿ ಹೋಗಲಿ, ಪ್ಲ್ಯಾನ್ ಮಾಡೋದು, ಎವ್ರಿಥಿಂಗ್ ಈಸ್ ಅಬೌಟ್ ದ ಮೋಟರ್ ಸೈಕಲ್ ಇಟ್ಸ್ ಎಫ್. ಬೇರೆ ಎಲ್ಲ ನಿಮಗೆ ಮರೆ ಆಗಿಬಿಡುತ್ತೆ ಆ್ಯಕ್ಚುಲಿ. ಸೊ ದಟ್ ಈಸ್ ಹೌ ಗುಡ್ ಮೋಟರ್ ಸೈಕ್ಲಿಂಗ್ ಈಸ್. ಸೊ ಅದಕ್ಕೋಸ್ಕರ ಅದನ್ನು ಈಕ್ವೇಟ್ ಮಾಡ್ತಾರೆ ಮೆಡಿಟೇಷನ್ಗೆ. ಸೊ ನೋಡಿ, ಹಿಂದ್ಗಡೆ ನನ್ನ ಗಾಡಿ ಇದೆ, ಅದ್ರ ಬಗ್ಗೆ ಫೋಕಸ್ ಆಗಿದ್ದೀನಿ, ಅದು ನನ್ನ ಕಿಟ್ ಆಗುತ್ತಾ ಇಲ್ವಾ ಅಂತ. ಬಿಕಾಸ್ ಐ ಆಮ್ ದ ಮೋಸ್ಟ್ ಡೇಂಜರ್ಡ್ ಪರ್ಸನ್. ಓಕೆನಾ? ಸೊ ಓಕೆ ಗುರು, ಆಯಿತು ಮೆಡಿಟೇಷನ್. ಬಟ್ ಇದನ್ನೇ ನಾವು ಬೇರೆ ವೆಹಿಕಲ್ಸಲ್ಲಿ ಫೀಲ್ ಮಾಡೋಕ್ಕಾಗಲ್ವಾ ಅಂತ, ಸ್ಕೂಟರ್ಸು ಆರ್ ಕಾರ್ಸಲ್ಲಿ. ಆಬ್ವಿಯಸ್ಲಿ ಟ್ರಕ್ಸಲ್ಲಂತೂ ಫೀಲ್ ಮಾಡಲ್ಲ, ಬಿಕಾಸ್ ಟ್ರಕ್ಸಲ್ಲಿ ನೀವು ಡೇಂಜರಸ್ ಅಂತಲೇ ಫೀಲ್ ಮಾಡಲ್ಲ. ಯು ಆರ್ ದ ಮೋಸ್ಟ್ ಡೇಂಜರಸ್ ಪರ್ಸನ್ ಆನ್ ದ ರೋಡು. ಬಟ್ ಸ್ಕೂಟರ್ಸ್ ಆ್ಯಂಡ್ ಕಾರ್ಸ್ನ ಕಂಪೇರ್ ಮಾಡೋದಾದರೆ, ಟು ಬಿ ಆನೆಸ್ಟ್, ಸ್ಕೂಟರ್ಸು ಆಲ್ಮೋಸ್ಟ್ ಐ ವುಡ್ ಸೇ ಇಸ್ ವೆರಿ ಸಿಮಿಲರ್ ಟು ಮೋಟರ್ ಸೈಕಲ್ಲು. ಐ ಸಿ ದ್ಯಾಟ್ ನೀವು ಸ್ಕೂಟರ್ ಓಡಿಸ್ತಾ ಇದ್ರೂ ನಿಮಗೆ ಥೆರಪ್ಯೂಟಿಕ್ ಫೀಲ್ ಆಗುತ್ತೆ. ಐ ನೋ ಇಟ್ ಈಸ್ ಒಂಥರ ಕ್ಲೀಶೆ, ಅದು ಜನ ಅದನ್ನು ಒಂಥರ ಈಗೋಗಿ ತೊಗೊಂಡ್ಬಿಡ್ತಾರೆ. ಬಟ್ ನನ್ನ ಒಪಿನಿಯನ್ಲಿ ಇಟ್ ಡಸ್ ಫೀಲ್ ಲೈಕ್ ಥೆರಪಿ ಓನ್ಲಿ. ಬಟ್ ಒಂದೇ ಒಂದು ಪಾಯಿಂಟ್ ನಾನು ಆ್ಯಡ್ ಮಾಡ್ತೀನಿ, ವೈ ಯು ಮೈಟ್ ನಾಟ್ ಫೀಲ್ ಆಸ್ ಮೋಟರ್ ಸೈಕಲ್ ಅಂದರೆ ಆಬ್ವಿಯಸ್ಲಿ ದ ಗೇರ್ ಆಪರೇಷನ್ಸ್ ಇದೆ ನೋಡಿ, ದಟ್ ಈಸ್ ಅ ವೆರಿ ಸ್ಪೆಷಲ್ ಫೀಲಿಂಗ್. ನಿಮಗೆ ಕ್ಲಚ್ ಹಿಡ್ಕೊಂಡು ಗೇರ್ ಚೇಂಜ್ ಮಾಡೋದು, ಇಟ್ಸ್ ಅ ಸ್ಪೆಷಲ್ ಫೀಲಿಂಗ್ ವಿಚ್ ಯು ಡೂ ಇಟ್ ಇನ್ ಅ ಮೋಟರ್ ಸೈಕಲು. ದ್ಯಾಟ್ ಥಿಂಗ್ ನೀವು ಸ್ಕೂಟರಲ್ಲಿ ಮಾಡಲ್ಲ. ಸೊ ಒಂದು ಸ್ವಲ್ಪ ಆಪರೇಷನ್ಸ್ ಕಮ್ಮಿ ಇರೋದ್ರಿಂದ ದಟ್ ಥೆರಪಿ ಫೀಲಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಅಗೇನ್ ವೆನ್ ಯು ರೈಡ್ ಆನ್ ದ ಸ್ಕೂಟರ್ ಆಲ್ಸೋ ದಟ್ ಥೆರಪ್ಯೂಟಿಕ್ ಫೀಲಿಂಗ್ ನಿಮಗೆ ಡೆಫಿನೆಟ್ಲಿ ಬರುತ್ತೆ. ಬಟ್ ಎಸ್, ಲಿಟಲ್ ಲೆಸ್ ದೆನ್ ದ ಮೋಟರ್ ಸೈಕಲ್ ಅಂತ ಹೇಳ್ತೀನಿ. ಕಾರಲ್ಲಿ ದ ಪ್ರಾಬ್ಲಮ್ ಏನಂದರೆ, ಅಗೇನ್ ಅದರಲ್ಲೂ ನೀವು ಆಪರೇಷನ್ಸ್ ಮಾಡ್ತೀರಾ, ಗೇರ್ ಚೇಂಜಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಮಾಡ್ತೀರಾ. ಬಟ್ ನಿಮಗೆ ಗೊತ್ತು, ರೀಸೆಂಟ್ಲಿ ಇವಾಗೆಲ್ಲ ಕಾರ್ಸು ಮೆಜಾರಿಟಿ ಆಟೋಮ್ಯಾಟಿಕ್ ಇದೆ. ಸೊ ಆ ಆಪರೇಷನ್ ಆಬ್ವಿಯಸ್ಲಿ ಕಮ್ಮಿ ಆಗಿದೆ. ಬಟ್ ಆ ಆಪರೇಷನ್ಸ್ ಇದ್ರೂ, ಮ್ಯಾನ್ಯುವಲ್ ಕಾರಲ್ಲಿ ಇದ್ರೂ ನಿಮಗೆ ಇಟ್ ಈಸ್ ಕಂಪ್ಲೀಟ್ಲಿ ಕವರ್ಡ್ ಬೈ ಅ ಮೆಟಲ್ಲು. ಸೊ ಯು ಆರ್ ಸೇಫರ್. ಫಸ್ಟ್ ಆಫ್ ಆಲು ನಿಮಗೆ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಆಲ್ಸೋ ಯು ಆರ್ ಡಿಸ್ಅಸೋಸಿಯೇಟೆಡ್, ಡಿಸ್ಕನೆಕ್ಟೆಡ್ ಫ್ರಮ್ ದ ನೇಚರ್ ಔಟ್ಸೈಡ್, ಬಿಕಾಸ್ ಯು ಆರ್ ಪ್ರೊಟೆಕ್ಟೆಡ್ ಫ್ರಮ್ ದ ಶೀಲ್ಡು. ಸೊ ನಿಮಗೆ ಲೆಸರ್ ಥಿಂಗ್ಸ್ ಟು ವರಿ ಅಬೌಟ್ ಇದೆ. ಸೊ ಯು ಆರ್ ಮಚ್ ಸೇಫರು ಒಂದು, ಆ್ಯಂಡ್ ಲೆಸರ್ ಥಿಂಗ್ಸ್ ಟು ವರಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯು ಆರ್ ಮೋರ್ ಡಿಸ್ಟ್ರಾಕ್ಟೆಡ್. ಓಕೆನಾ? ಬಿಕಾಸ್ ನಿಮಗೆ ಗೊತ್ತಿರೋಂಗೆ ಮೋಸ್ಟ್ ಆಫ್ ದ ಡಿಸ್ಟ್ರಾಕ್ಟೆಡ್ ಪೀಪಲ್ ಆದ ಕಾರ್ ಡ್ರೈವರ್ಸ್ ಓನ್ಲಿ. ಮೊಬೈಲ್ ನೋಡ್ತಾ ಕೂತ್ಕೊಳ್ತಾ ಇರ್ತಾರೆ, ಫೋನ್ ಮಾತಾಡ್ತಾ ಇರ್ತಾರೆ, ಏನೋ ಒಂದು ಧ್ಯಾನದಲ್ಲಿರ್ತಾರೆ. ಸೊ ದ ಪ್ರಾಬ್ಲಮ್ ವಿತ್ ಕಾರ್ ಡ್ರೈವಿಂಗ್ ಇಟ್ ಈಸ್ ಈಸಿಲಿ ಗೆಟ್ ಡಿಸ್ಟ್ರಾಕ್ಟೆಡ್. ನೀವು ಪೀಪಲ್ ಅರೌಂಡ್ ಮಾತಾಡ್ತಾ ಇರ್ತಾರೆ ನೋಡಿ, ಅವರಿಂದ ಡಿಸ್ಟ್ರಾಕ್ಷನ್ ಫೀಲ್ ಆಗುತ್ತೆ ನಿಮಗೆ. ಸೊ ಮೆನಿ ರೀಸನ್ಸ್ಗೆ ನಿಮಗೆ ಲೈಕ್ ನೀವೇನೋ ರೀಲ್ ನೋಡ್ತಾ ಇದ್ದರೆ, ಕೆಲವರು ಕಾರಲ್ಲೇ ಮೊಬೈಲು ನೋಡ್ತಾರೆ ಹುಚ್ಚುಚ್ಚಂಗೆ. ಸೊ ಅದೆಲ್ಲ ನೋಡ್ತಾ ಇದ್ದರೆ ನಿಮಗೆ ಡಿಸ್ಟ್ರಾಕ್ಷನ್. ದೇರ್ ಇಸ್ ಲಾಟ್ ಆಫ್ ರೀಸನ್ ವೈ ಯು ವಿಲ್ ಗೆಟ್ ಡಿಸ್ಟ್ರಾಕ್ಟೆಡ್ ಇನ್ ದ ಕಾರ್, ಅನ್ಫಾರ್ಚುನೇಟ್ಲಿ.
ಸೊ ಇದ್ರ ಬಗ್ಗೆ ನಾನು ಒಂದು ವೀಡಿಯೋದಲ್ಲಿ ಸ್ಮಾಲ್ ಡಿಸ್ಕಷನ್ ಮಾಡಿದ್ದೀನಿ ನಾನು, ಕಾರಲ್ಲಿ ಯಾವ ಥರ ಡಿಸ್ಟ್ರಾಕ್ಷನ್ ಫೀಲ್ ಆಗೋದಂತ. ಸೊ ಜನರಲಿ ಕಾರಲ್ಲಂತೂ ಐ ವುಡ್ ನಾಟ್ ಸೇ ಯು ವಿಲ್ ಫೀಲ್ ಥೆರಪ್ಯೂಟಿಕ್ ಅಂತ ನಾನು ಯಾವುದು ಫೀಲ್ ಮಾಡಿಲ್ಲ. ಐ ಎಂಜಾಯ್ ಕಾರ್ ಡ್ರೈವಿಂಗು, ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯು. ನೀವು ಎಲ್ಲ ಡಿಸ್ಟ್ರಾಕ್ಷನ್ನ ಬಿಟ್ಟು ಇಫ್ ಯು ಆರ್ ಡ್ರೈವಿಂಗ್, ಎಸ್ ಯು ವಿಲ್ ಫೀಲ್ ಥೆರಪ್ಯೂಟಿಕ್, ಬಟ್ ಮೋಸ್ಟ್ ಲೈಕ್ಲಿ ಕಾರಲ್ಲಿ ತುಂಬ ಜನ ಡಿಸ್ಟ್ರಾಕ್ಟೆಡೇ ಫೀಲ್ ಮಾಡ್ತಾರೆ. ಸೊ ಅದರಿಂದ ಕಾರ್ ಡಸಂಟ್ ಫೀಲ್ ದ್ಯಾಟ್ ಥೆರಪ್ಯೂಟಿಕ್ ಲೈಕ್ ದ ಮೋಟರ್ ಸೈಕಲ್. ಸೊ ಇದಕ್ಕೋಸ್ಕರ ದಿ ಕಾಂಬಿನೇಷನ್ ಆಫ್ ಲಾಟ್ ಆಫ್ ಥಿಂಗ್ಸ್, ಸೊ ಈ ಡೇಂಜರು, ದ ಆಪರೇಷನ್ಸು ಆ್ಯಂಡ್ ದ ಫೋಕಸ್ ಎಲ್ಲ ಸೇರಿ ನಿಮ್ಮದು ಕಂಪ್ಲೀಟ್ ಮೈಂಡು ಆ್ಯಂಡ್ ಬಾಡಿನ ಒಂದೇ ಒಂದು ಟಾಸ್ಕ್ಗೋಸ್ಕರ ಫೋಕಸ್ ಮಾಡುತ್ತೆ ನೋಡಿ. ಸೊ ಅದರಿಂದ ನಿಮಗೆ ದಟ್ ಥೆರಪ್ಯೂಟಿಕ್ ಫೀಲಿಂಗ್ ಬರುತ್ತೆ. ಬಟ್ ಅಗೇನ್ ಐ ವಾಂಟ್ ಟು ವಾರ್ನ್ ಯು ದ್ಯಾಟ್ ಇಫ್ ಯು ಆರ್ ಫೀಲಿಂಗ್ ಎನಿ ಸೀರಿಯಸ್ ಇಲ್ನೆಸ್, ಮೆಂಟಲ್ ಇಲ್ನೆಸ್ ಫೀಲ್ ಮಾಡ್ತಾ ಇದ್ದೀರಾ, ಆರ್ ಯು ಆರ್ ಗೋಯಿಂಗ್ ಥ್ರೂ ಅ ಫಿನಾನ್ಷಿಯಲ್ ಟ್ರಬಲ್ಲು ಆರ್ ಎನಿಥಿಂಗ್, ಫ್ಯಾಮಿಲಿ ಟ್ರಬಲ್ಲು ಏನೋ ಫೀಲ್ ಮಾಡ್ತಾ ಇದ್ದೀರ ಅಂದ್ರೆ ಅದನ್ನು ನೀವು ದೂರ ಪಡಿಸೋಕ್ಕೆ ಮೋಟರ್ ಸೈಕಲ್ ಬೈ ಮಾಡೋಕ್ಕೆ ಹೋಗ್ಬಿಡಿ. ಐನೋ ಕೆಲವು ಮೂವೀಸಲ್ಲೆಲ್ಲ ತೋರಿಸ್ತಾರೆ ದಟ್ ಲವ್ ಫೇಲ್ಯೂರ್ ಆಗಿಬಿಟ್ರೆ ಗಾಡಿ ಓಡಿಸ್ಕೊಂಡು ಸೋಲೋ ಓಡಿಸ್ತಾ ಇರ್ತಾರೆ. ಇಟ್ ಡಸಂಟ್ ಲೈಕ್ ಮೇಕ್ಸ್ ಯು ಫರ್ಗೆಟ್ ಆಲ್ ದೋಸ್ ಬಿಗ್ ಟ್ರಾಮಾಸು ಫಾರ್ ಶೋರು. ಅದನ್ನು ನೀವೇ ರಿಸಾಲ್ವ್ ಮಾಡಬೇಕಾಗತ್ತೆ on your own hand, or you can take help from the obviously people who are trained in it, ಅಂದರೆ ಸೈಕ್ಯಾಟ್ರಿಸ್ಟ್ ಆರ್ ಸೈಕಾಲಜಿಸ್ಟ್ ಹತ್ರ ಮೀಟ್ ಮಾಡಿಬಿಟ್ಟು ನಿಮ್ಮ ಪ್ರಾಬ್ಲಮ್ನ ಡಿಸ್ಕಸ್ ಮಾಡಿ. ಅದಕ್ಕೋಸ್ಕರ ಮೋಟರ್ ಸೈಕಲ್ ಮೇಲೆ ಬಿಲೀವ್ ಮಾಡಬೇಡಿ. ಬಟ್ ಎಸ್, ಮೋಟರ್ ಸೈಕಲ್ ಯಾವ ಥರ ಥೆರಪಿ ಅಂದರೆ ಯು ಆರ್ ಜಸ್ಟ್ ಅಂದರೆ ನಾರ್ಮಲ್ ಮೆಂಟಲ್ ಕಂಡೀಷನಲ್ಲೇ ಇದ್ದೀರಾ, ಲೈಫ್ ಚೆನ್ನಾಗಿದೆ ಬಟ್ ಸ್ವಲ್ಪ ಬೋರ್ ಆಗ್ತಾಯಿದೆ ಲೈಫಲ್ಲಿ, ಸ್ವಲ್ಪ ಡೈರೆಕ್ಷನ್ ಇಲ್ಲ ನನಗೆ ಅಂತ ಆ ಥರ ಫೀಲಿಂಗ್ ಬರ್ತಾ ಇದೆ ಅಂದರೆ ಆಬ್ವಿಯಸ್ಲಿ ನೀವು ಎನಿ ಹಾಬಿನ ನೀವು ಸ್ಟಾರ್ಟ್ ಮಾಡಿದ್ರೆ ಇಟ್ ಮೈಟ್ ಮೇಕ್ ಯು ಫೀಲ್ ಗುಡ್ ಆ್ಯಂಡ್ ಮೇ ಬಿ ಥೆರಪ್ಯೂಟಿಕ್ ಫೀಲಿಂಗ್ ಕೊಡ್ಬೋದು. ಬಟ್ ಡೆಫಿನೆಟ್ಲಿ ಮೋಟರ್ ಸೈಕಲ್ ವುಡ್ ಬಿ ಒನ್ ಆಫ್ ದ ಗ್ರೇಟ್ ಹಾಬೀಸು ವಿಚ್ ಯು ಕ್ಯಾನ್ ಟ್ರೈ ಔಟು ಆ್ಯಂಡ್ ವಿಚ್ ಮೈಟ್ ಹೆಲ್ಪ್ ಯು ಔಟ್ ಇನ್ ಗಿವಿಂಗ್ ದಟ್ ಥೆರಪಿ ಫೀಲಿಂಗ್. ಯಾಕೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ನಂದು ಎಕ್ಸಾಂಪಲ್ ಕೊಡೋದ್ರೆ ನನಗೇ ಅನಿಸಿದೆ ದ್ಯಾಟ್ ಡೆಫಿನೆಟ್ಲಿ ಇಟ್ ಹ್ಯಾಸ್ ಬ್ರಾಡ್ ಅ ಲಾಟ್ ಆಫ್ ಡಿಸಿಪ್ಲಿನ್ ಇನ್ ಮೀ ಆ್ಯಂಡ್ ತುಂಬ ಪ್ಲ್ಯಾನಿಂಗ್ನ ಬ್ರಿಂಗ್ ಮಾಡಿದೆ ಬಿಕಾಸ್ ಆಫ್ ಮೋಟರ್ ಸೈಕ್ಲಿಂಗ್. ಬಿಕಾಸ್ ಮೋಟರ್ ಸೈಕಲ್ ರೈಡ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಪ್ಲ್ಯಾನ್ ಅ ಲಾಟು. ಸೊ ಆ ಪ್ಲ್ಯಾನಿಂಗ್ ಫೀಲಿಂಗ್ ಅಂತೂ ಕೊಟ್ಟಿದೆ, ಡಿಸಿಪ್ಲಿನು ನನಗೆ ತಂದು ಕೊಟ್ಟಿದೆ. ಆ್ಯಂಡ್ ಆಲ್ಸೋ ಕೆಲವು ಕೆಟ್ಟ ಹವ್ಯಾಸಗಳನ್ನ ನನ್ನ ಲೈಫಿಂದ ತೆಗೆದಾಕಿದೆ ಬಿಕಾಸ್ ಐ ನೀಡ್ ಟು ಫೋಕಸ್ ಆನ್ ಮೋಟರ್ ಸೈಕ್ಲಿಂಗ್. ಸೊ ಇಟ್ ಹ್ಯಾಸ್ ಬ್ರಾಟ್ ಅ ಪಾಸಿಟಿವ್ ಚೇಂಜ್ ಟು ಮೀ ಫಾರ್ ಶೋರ್. ಸೊ ಇನ್ ಅ ವೇ ಫಾರ್ ಮೀ ಡೆಫಿನೆಟ್ಲಿ ಮೋಟರ್ ಸೈಕಲ್ ಈಸ್ ಅ ಥೆರಪಿ ಅಂತಲೇ ಹೇಳ್ತೀನಿ ನಾನು ಫಾರ್ ಶೋರ್. ಸೊ ದೀಸ್ ಆರ್ ದ ರೀಸನ್ಸ್ ಐ ಹ್ಯಾವ್ ಫೌಂಡ್ ಔಟ್ ವೈ ಮೋಟರ್ ಸೈಕ್ಲಿಂಗ್ ಈಸ್ ಅ ಥೆರಪಿ. ನಿಮ್ದು ಏನಾದರೂ ಬೇರೆ ಅಭಿಪ್ರಾಯ ಇದ್ದರೆ ಅವ್ರು ಬೇರೆ ರೀಸನ್ಸ್ ಇದ್ದರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಥೆರಪಿ ಸರಿ, ಬಟ್ ಇ ವಿ ಮೋಟರ್ ಸೈಕಲ್ನ ರೈಡ್ ಮಾಡಿದ್ರೆ ಥೆರಪಿ ಆಗುತ್ತಾ ಇಲ್ವಾ ಅಂತ, ಬಿಕಾಸ್ ಲಾಡ್ ಆಫ್ ಥಿಂಗ್ಸ್ ನಾನು ಕೇಳ್ತಾ ಇದ್ದೀನಿ. ಇ ವಿ ಮೋಟರ್ ಸೈಕಲ್ ಆಗಿರಲಿ, ಕಾರ್ ಆಗಿರಲಿ, ಸರ್ವಿಸ್ ಬಗ್ಗೆ. ಬಟ್ ನೀವು ಅಂದ್ಕೊಂಡಿರೋ ಥರ ಸರ್ವಿಸು ಬಿಡಪ್ಪ, ಸರ್ವಿಸ್ ಏನು ತಲೆನೋವೇ ಇಲ್ಲ, ಸೊ ಇನ್ನೂ ಥೆರಪಿ ಥರ ಫೀಲ್ ಆಗುತ್ತೆ ಅಂತ ಎಸ್ಪೆಷಲಿ ಮೋಟರ್ ಸೈಕಲ್ ಇ ವಿಸಲ್ಲಿ ನೀವು ನೋಡ್ತಾ ಇದ್ದೀರ ಅಂದರೆ ಆ ಥರ ಏನೂ ಇಲ್ಲ. ಟಾರ್ಚರೇ ಆಗಿಬಿಡ್ಬೋದು ನಾಳೆ. ಬಿಕಾಸ್ ಕೆಲವು ಸರ್ವಿಸ್ ಕಾಸ್ಟ್ ಆ್ಯಂಡ್ ಸರ್ವಿಸ್ ರೀಸನ್ನ ನೋಡಿದ್ರೆ ನಂಗೆ ಹಂಗೆ ಅನಿಸ್ತು. ಸೊ ಅದನ್ನು ಯಾವುದಾದ್ರೂ ನೆಕ್ಸ್ಟ್ ವೀಡಿಯೋದಲ್ಲಿ ಡೆಫಿನೆಟ್ಲಿ ಡಿಸ್ಕಸ್ ಮಾಡ್ತೀನಿ. ಅಲ್ಲಿ ತನಕ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.